ತನಿಖೆಯಲ್ಲಿರತಕ್ಕಂಥ ಪ್ರಕರಣದ ಬಗ್ಗೆ ನಾವು ಪ್ರೆಸ್ ಮೀಟ್ ಮಾಡಲ್ಲ. ಆದರೆ ಈ ಪ್ರಕರಣದಲ್ಲಿ ಮಾಡಲೇಬೇಕಾದಂಥ ಪರಿಸ್ಥಿತಿ ಬಂದಿದೆ. ಇವತ್ತಿಗೂ ಕೂಡ ಜನ ಅವರ ಶಿವಮ್ ಅಸೋಸಿಯೇಟ್ನ ಅಕೌಂಟ್ಗೆ ದುಡ್ಡು ಹಾಕ್ತಾ ಇದ್ದಾರೆ. ಇದು ಈ ರೀತಿ ದುಡ್ಡು ಹಾಕಬಾರ್ದು ಇನ್ನು ಸಾರ್ವಜನಿಕರು ಅನ್ನೋದನ್ನು ತಮ್ಮ ಮುಖಾಂತರ ಸಾರ್ವಜನಿಕರಿಗೆ ತಿಳಿಸ್ಲಿಕ್ಕೆ ಈ ಒಂದು ಪ್ರೆಸ್ ಮೀಟನ್ನು ಮಾಡ್ತಾರೆ. ಸಾಕಷ್ಟು ಕಪೋಲ ಕಲ್ಪಿತ ಕಥೆಗಳು, ಊಹಾಪೋಹಗಳು, ಕಟ್ಟುಕಥೆಗಳು ಕೂಡ ಸಾರ್ವಜನಿಕರಲ್ಲಿ ಇರೋದು ಕಂಡು ಬಂದಿದೆ. ಸಾಮಾನ್ಯವಾಗಿ ಈ ರೀತಿ ಸಾರ್ವಜನಿಕರಿಂದ RBI ಅವರಿಂದ ಪರ್ಮಿಷನ್ ತೆಗೆದುಕೊಳ್ಳದೆ ಠೇವಣಿ ತೆಗೆದುಕೊಳ್ಳೋದೇ ಕಾನೂನು ಬಾಹಿರ. ಅವನು ಅದನ್ನು ವೈಯಕ್ತಿಕ ಲೋನ್ ಅಂತ ಹೇಳಿ ನಿಮಗೆ ಬಾಂಡ್ ಕೊಟ್ಟಿರ್ಬೋದು, ಅದಕ್ಕೆ ವೈಯಕ್ತಿಕವಾಗಿ ಒಂದು ಚೆಕ್ಕನ್ನು ಗ್ಯಾರಂಟಿ ಕೊಟ್ಟಿರ್ಬೋದು. ಆದರೆ ಕಾನೂನಿನ ಪರಿಧಿಯಲ್ಲಿ ಇದನ್ನು ಠೇವಣಿ ಅಂತಲೇ ನಾವು ಪರಿಗಣಿಸ್ತೀವಿ. ಮತ್ತು ಈ ರೀತಿ ಠೇವಣಿಯನ್ನು ಸಾರ್ವಜನಿಕರಿಂದ ಸಂಗ್ರಹಿಸೋದು, ಅದು ಯಾವುದೇ ಹೆಸರಲ್ಲಿರ್ಬೋದು, ಲೋನ್ ಅಂತ ಆಗಿರ್ಬೋದು, ಬೇರೆ ಇನ್ಯಾವುದೋ ಹೆಸರಲ್ಲಾಗಿರ್ಬೋದು, ಮಾಡೋದು ತಪ್ಪು. ಇಲ್ಲಿ ಬೇಸಿಕ್ ಕ್ವಶನ್ ಇರೋದು ಅದೇ, ಯಾರಾದರೂ ಠೇವಣಿ ಸಂಗ್ರಹಿಸಬಹುದಾ ಇಲ್ವಾ ಅನ್ನುವಂಥದ್ದು. RBIನಿಂದ ಅವಶ್ಯಕ ಬ್ಯಾಂಕಿಂಗ್ ಲೈಸೆನ್ಸ್ ಪಡೆಯದೆ ಅಥವಾ ಇನ್ಯಾವುದೋ ರೆಗ್ಯುಲೇಟರ್ಗಳಿಂದ ಅವಶ್ಯಕ, ಉದಾಹರಣೆಗೆ ಇನ್ಶೂರೆನ್ಸ್ನವರು ಕೂಡ ತಮ್ಮ ಕಡೆಯಿಂದ ಠೇವಣಿ ತಗೊಳ್ತಾರೆ. ಅದಕ್ಕೆ IRDA ಇನ್ಶೂರೆನ್ಸ್ ರೆಗ್ಯುಲೇಟರ್ ಆ್ಯಂಡ್ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾದಿಂದ ತಗೊಂಡಿದ್ದರೆ ಮಾತ್ರ ಅವರಿಗೆ ಅಧಿಕಾರ ಅಥವಾ ಅವಕಾಶ ಇರುತ್ತೆ ಠೇವಣಿ ಸಂಗ್ರಹಿಸಲಿಕ್ಕೆ, ಅದರ್ವೈಸ್ ಇರೋದಿಲ್ಲ. ಹಾಗಾಗಿ ಅದು ಶಿವಾನಂದ್ ನಿಲಣ್ಣವ್ರ ಪ್ರಕರಣ ಆಗಿರ್ಬೋದು, ಆದಿತ್ಯ ರಾಜ್ ಕ್ಯಾಪಿಟಲ್ ಪ್ರಕರಣ ಆಗಿರ್ಬೋದು, ಎರಡರಲ್ಲೂ ಕೂಡ ಇವರಿಗೆ ಠೇವಣಿ ಸಂಗ್ರಹ ಮಾಡಲಿಕ್ಕೆ ಯಾರೂ ಕೂಡ ಪರ್ಮಿಷನ್ ಕೊಟ್ಟಿರೋದಿಲ್ಲ. ಸಾರ್ವಜನಿಕರು ಇದನ್ನು ತಿಳ್ಕೊಳ್ಬೇಕಾಗಿ ವಿನಂತಿ. ಮತ್ತು ಈ ರೀತಿ ಭಾರತದಲ್ಲಿ ಇಲ್ಲಿವರೆಗೂ ನಮಗಂತೂ ಯಾವುದೋ ಒಂದು ಈ ರೀತಿ ಬಿಸ್ನೆಸ್ಗಳು ಮಾಡಿ 36%, 60% ಲಾಭ ಕೊಡೋಂಥದ್ದು ಯಾವುದು ಬಿಸ್ನೆಸ್ಗಳು ಕೂಡ ಇಲ್ಲ. ಹಾಗಾಗಿ ಸಾರ್ವಜನಿಕರು ಈ ರೀತಿ ಮಾತುಗಳನ್ನ ನಂಬಿ ಮೋಸ ಹೋಗೋದು ತಡೆಯಬೇಕಾದ ಅವಶ್ಯಕತೆ ಇದೆ. ಇದೇ ಒಂದು ಪ್ರಕರಣದಲ್ಲಿ ಅವನು ಇಲ್ಲಿವರೆಗೂ ಸಾರ್ವಜನಿಕರಿಂದ ತನಿಖೆಯಲ್ಲಿ ಕಂಡುಬಂದ ಪ್ರಕಾರ 2400 ಕೋಟಿ ದುಡ್ಡನ್ನು ಸಂಗ್ರಹ ಮಾಡಿದ. ಇದರಲ್ಲಿ ಸುಮಾರು ದುಡ್ಡನ್ನು ಅವನು ಸಾರ್ವಜನಿಕರಿಗೆ ಹಿಂತಿರುಗಿಸಿರೋದು ನಿಜ. ಆದರೆ ಸಾರ್ವಜನಿಕರಿಂದ ಸಂಗ್ರಹಿಸಿರ್ತಕ್ಕಂಥ ಹಣವನ್ನು ಇವನು ಯಾವುದೋ ಒಳ್ಳೆಯ ಬಿಸ್ನೆಸ್ಸು ಅಥವಾ ವಹಿವಾಟಿನಲ್ಲಿ ತೊಡಗಿಸಿ ಅದರಿಂದ ಬಂದಂಥ ಲಾಭಾಂಶದ ಹಣವನ್ನು ಸಾರ್ವಜನಿಕರಿಗೆ ಮರಳಿ ಕೊಟ್ಟಿರುವಂಥದ್ದು ಅಲ್ಲ. ಉದಾಹರಣೆಗೆ ಇವರು ಮೊದಲನೇ ಡೆಪಾಸಿಟ್ ಇದ್ದರೆ, ಹೊಸದಾಗಿ ಇವರು ಡೆಪಾಸಿಟ್ ಮಾಡಿದರೆ ಇವ್ರ ದುಡ್ಡು ಅವರಿಗೆ 3% ಲೆಕ್ಕಾಚಾರದಲ್ಲಿ ಹೋಗಿರುತ್ತೆ. ಇದು ಬಿಟ್ಟು ಅವನು ಕೆಲವೊಂದು ಬಿಸ್ನೆಸ್ಸಲ್ಲಿ ತೊಡಗಿಸ್ಕೊಂಡಿರೋದು ನಿಜ, ಆದರೆ ಯಾವುದೂ ಕೂಡ ಅವನಿಗೆ ಲಾಭಾಂಶ ಕೊಟ್ಟಿಲ್ಲ. ಉದಾಹರಣೆಗೆ ಅವನು ಸುಮಾರು 540 ಕೋಟಿಯಷ್ಟು ಹಣವನ್ನು ಸ್ಟಾಕ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡಿದ. ಆದರೆ ಅದರಲ್ಲಿಯೇ ಅವನು 170 ಕೋಟಿ ಹಣವನ್ನು ಕಳೆದುಕೊಂಡಿದ್ದಾನೆ. ತಮಗೆ ಗೊತ್ತಿರೋ ಹಾಗೆ ಕಳೆದ 20 ದಿನಗಳ ಹಿಂದೆ ಬೆಳಗಾವಿ ನಗರದಲ್ಲಿ ಈ ಶಿವಮ್ ಅಸೋಸಿಯೇಟ್ಸ್ ಅನ್ನುವಂಥ ಕಂಪನಿ ಮೇಲೆ ಅಕ್ರಮವಾಗಿ ಠೇವಣಿನ ಸಂಗ್ರಹಿಸ್ತಾ ಇದ್ದಾರೆ. ಹಾಗೂ ಕೆಲವೊಂದು ಆಮಿಷಗಳನ್ನ ಒಡ್ಡಿ ಸಾರ್ವಜನಿಕರಿಂದ ಹಣ ಠೇವಣಿ ಇಡೋ ಹಾಗೆ ಮಾಡ್ತಾ ಇದ್ದಾರೆ ಅನ್ನೋಂಥ ಒಂದು ಮಾಹಿತಿ ಮೇರೆಗೆ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪೊಲೀಸ್ ತಂಡದವರು ಇಲ್ಲಿ ಒಂದು ದಾಳಿಯನ್ನು ನಡೆಸಿ ತದನಂತರ
ಒಂದು ಪ್ರಕರಣವನ್ನು ದಾಖಲಿಸಿಕೊಂಡು ಅದನ್ನು ನಂತರ CIDಗೆ ಟ್ರಾನ್ಸ್ಫರ್ ಮಾಡಿದರು. ತನಿಖೆ ಕೂಡ CIDಯಲ್ಲಿ ನಡೀತಾ ಇದೆ. ಸಾಮಾನ್ಯವಾಗಿ ನಾವು ಈ ರೀತಿ ತನಿಖೆಯಲ್ಲಿರತಕ್ಕಂಥ ಪ್ರಕರಣದ ಬಗ್ಗೆ ನಾವು ಪ್ರೆಸ್ ಮೀಟ್ ಮಾಡಲ್ಲ. ಆದರೆ ಈ ಪ್ರಕರಣದಲ್ಲಿ ಮಾಡಲೇಬೇಕಾದಂಥ ಪರಿಸ್ಥಿತಿ ಬಂದಿದೆ. ಮುಖ್ಯವಾದ ಕಾರಣ ಏನಂತಂದರೆ, ಇವತ್ತಿಗೂ ಕೂಡ ಜನ ಅವರ ಶಿವಮ್ ಅಸೋಸಿಯೇಟ್ನ ಅಕೌಂಟ್ಗೆ ದುಡ್ಡು ಹಾಕ್ತಾ ಇದ್ದಾರೆ. ಈಗಾಗಲೇ ನಾವು ಪ್ರಕರಣ ದಾಖಲೆ ಮಾಡಿಕೊಂಡು ಆ ಕಂಪನಿ ಹಾಗೂ ಅವನ ವೈಯಕ್ತಿಕ ಬ್ಯಾಂಕ್ ಖಾತೆಗಳನ್ನ ಡೆಬಿಟ್ ಫ್ರೀಸ್ ಮಾಡಿಸಿರ್ತೀವಿ. ಆದರೆ ಇವನ ಅಥವಾ ಈತನ ತಂಡದವರಿಂದ ಈಗಾಗಲೇ ಜನ ಏನು ಇವ್ರನ್ನ ನಂಬಿಬಿಟ್ಟು ದುಡ್ಡು ಹಾಕಿದ್ದಾರೆ, ಅವರು ಮತ್ತೊಂದಿಷ್ಟು ಜನರಿಗೆ ಪ್ರೇರೇಪಣೆ ನೀಡಿ ದುಡ್ಡು ಹಾಕಿಸ್ತಾ ಇದ್ದಾರೆ. ಈ ರೀತಿ ದುಡ್ಡು ಹಾಕಬಾರ್ದು ಇನ್ನು ಸಾರ್ವಜನಿಕರು ಅನ್ನೋದನ್ನು ತಮ್ಮ ಮುಖಾಂತರ ಸಾರ್ವಜನಿಕರಿಗೆ ತಿಳಿಸ್ಲಿಕ್ಕೆ ಈ ಒಂದು ಪ್ರೆಸ್ ಮೀಟನ್ನು ಮಾಡ್ತಾಯಿದ್ದೀವಿ. ಇದರ ಜೊತೆಗೆ ಸಾಕಷ್ಟು ಕಪೋಲ ಕಲ್ಪಿತ ಕಥೆಗಳು, ಊಹಾಪೋಹಗಳು, ಕಟ್ಟುಕಥೆಗಳು ಕೂಡ ಸಾರ್ವಜನಿಕರಲ್ಲಿ ಇರೋದು ಕಂಡು ಬಂದಿದೆ. ಕೆಲವೊಂದು ಸಾಮಾಜಿಕ ಮಾಧ್ಯಮಗಳಲ್ಲೂ ಕೂಡ ಈ ವಿಚಾರದ ಬಗ್ಗೆ ಪ್ರಸ್ತಾಪ ಆಗಿರೋದನ್ನು ನೋಡಿದ್ದೀವಿ. ಏನು ವಿಚಾರಗಳು ಪ್ರಸ್ತಾಪ ಆಗಿದ್ದಾವೆ? ಈ ವ್ಯಕ್ತಿ ಶಿವಾನಂದ್ ನೀಲಣ್ಣವರ್, ಶಿವಮ್ ಅಸೋಸಿಯೇಟ್ಸ್ ವ್ಯಕ್ತಿ, ಇಲ್ಲಿವರೆಗೂ ಸಾರ್ವಜನಿಕರಿಗೆ ಪ್ರತಿ ತಿಂಗಳು ತಪ್ಪದೆ ದುಡ್ಡನ್ನು ತಲುಪಿಸ್ತಾ ಇದ್ದ. ಆದರೂ ಕೂಡ ಯಾವುದೋ ದುಷ್ಪ್ರೇರಣೆಗೆ ಒಳಗಾಗಿ ಸರ್ಕಾರದ ಅಂಗಸಂಸ್ಥೆಗಳು, ಜಿಲ್ಲಾಧಿಕಾರಿ ತಂಡ ಆಗಿರ್ಬೋದು, ಪೊಲೀಸರು ಇವ್ರ ಮೇಲೆ ಕ್ರಮ ಕೈಗೊಂಡಿದ್ದಾರೆ. ಇದರ ವಿರುದ್ಧ ಪಿತೂರಿ ನಡೀತಾ ಇರುವಂಥ ಒಂದು ಮಾತು. ಇದ್ರ ಜೊತೆಗೆ ಕೆಲವೊಂದಿಷ್ಟು ಜನರು ಮಾಧ್ಯಮಗಳ ಮೇಲೂ ಕೂಡ ಗೂಬೆ ಕೂರಿಸುವಂಥ ಪ್ರಯತ್ನ ಮಾಡಿದ್ದಾರೆ. ಅವನು ಸರಿಯಾಗಿ ದುಡ್ಡು ಕೊಡ್ತಾ ಇದ್ದ, ಆದರೆ ನಿಮ್ಮಿಂದಾಗಿ ನಮಗೆ ಬರುವಂಥ ದುಡ್ಡು ನಿಂತು ಹೋಗಿದೆ ಅಂಥೇಳಿ. ಸಾರ್ವಜನಿಕರು ಒಂದು ಮಾತನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕಾದಂಥ ಅವಶ್ಯಕತೆ ಇದೆ. ಸಾಮಾನ್ಯವಾಗಿ ಈ ರೀತಿ ಸಾರ್ವಜನಿಕರಿಂದ RBI ಅವರಿಂದ ಪರ್ಮಿಷನ್ ತೆಗೆದುಕೊಳ್ಳದೆ ಠೇವಣಿ ತೆಗೆದುಕೊಳ್ಳೋದೇ ಕಾನೂನು ಬಾಹಿರ. ಅವನು ಅದನ್ನು ವೈಯಕ್ತಿಕ ಲೋನ್ ಅಂತ ಹೇಳಿ ನಿಮಗೆ ಬಾಂಡ್ ಕೊಟ್ಟಿರ್ಬೋದು, ಅದಕ್ಕೆ ವೈಯಕ್ತಿಕವಾಗಿ ಒಂದು ಚೆಕ್ಕನ್ನು ಗ್ಯಾರಂಟಿ ಕೊಟ್ಟಿರ್ಬೋದು. ಆದರೆ ಕಾನೂನಿನ ಪರಿಧಿಯಲ್ಲಿ ಇದನ್ನು ಠೇವಣಿ ಅಂತಲೇ ನಾವು ಪರಿಗಣಿಸ್ತೀವಿ. ಮತ್ತು ಈ ರೀತಿ ಠೇವಣಿಯನ್ನು ಸಾರ್ವಜನಿಕರಿಂದ ಸಂಗ್ರಹಿಸೋದು, ಅದು ಯಾವುದೇ ಹೆಸರಲ್ಲಿರ್ಬೋದು, ಲೋನ್ ಅಂತ ಆಗಿರ್ಬೋದು, ಬೇರೆ ಇನ್ಯಾವುದೋ ಹೆಸರಲ್ಲಾಗಿರ್ಬೋದು, ಮಾಡೋದು ತಪ್ಪು. ತಮಗೆ ಈಗಾಗಲೇ ಗೊತ್ತಾಗಿದೆ, ಕಳೆದ 2 ದಿನಗಳ ಹಿಂದೆ ಕೂಡ ಮತ್ತೊಂದು ಇದೇ ರೀತಿಯ ಪ್ರಕರಣದಲ್ಲೂ ಕೂಡ ನಮ್ಮ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಕಮಿಷನರ್ ತಂಡದವರು ಆಲ್ರೆಡಿ ದಾಳಿ ಮಾಡಿ ಪ್ರಕರಣನ ದಾಖಲೆ ಮಾಡಿಕೊಂಡಿದ್ದಾರೆ. ಅದು ಕೂಡ ಶೀಘ್ರದಲ್ಲೇ CIDಗೆ ಬರಲಿದೆ. ಇಲ್ಲಿ ಬೇಸಿಕ್ ಕ್ವಶನ್ ಇರೋದು ಅದೇ, ಯಾರಾದರೂ ಠೇವಣಿ ಸಂಗ್ರಹಿಸಬಹುದಾ ಇಲ್ವಾ ಅನ್ನುವಂಥದ್ದು. RBIನಿಂದ ಅವಶ್ಯಕ ಬ್ಯಾಂಕಿಂಗ್ ಲೈಸೆನ್ಸ್ ಪಡೆಯದೆ ಅಥವಾ ಇನ್ಯಾವುದೋ ರೆಗ್ಯುಲೇಟರ್ಗಳಿಂದ ಅವಶ್ಯಕ, ಉದಾಹರಣೆಗೆ ಇನ್ಶೂರೆನ್ಸ್ನವರು ಕೂಡ ತಮ್ಮ ಕಡೆಯಿಂದ ಠೇವಣಿ ತಗೊಳ್ತಾರೆ. ಅದಕ್ಕೆ IRDA, ಇನ್ಶೂರೆನ್ಸ್ ರೆಗ್ಯುಲೇಟರ್ ಆ್ಯಂಡ್ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾದಿಂದ ತಗೊಂಡಿದ್ದರೆ ಮಾತ್ರ ಅವರಿಗೆ ಅಧಿಕಾರ ಅಥವಾ ಅವಕಾಶ ಇರುತ್ತೆ ಠೇವಣಿ ಸಂಗ್ರಹಿಸಲಿಕ್ಕೆ, ಅದರ್ವೈಸ್ ಇರೋದಿಲ್ಲ. ಹಾಗಾಗಿ ಅದು ಶಿವಾನಂದ್ ನೀಲಣ್ಣವ್ರ ಪ್ರಕರಣ ಆಗಿರ್ಬೋದು, ಆದಿತ್ಯ ರಾಜ್ ಕ್ಯಾಪಿಟಲ್ ಪ್ರಕರಣ ಆಗಿರ್ಬೋದು, ಎರಡರಲ್ಲೂ ಕೂಡ ಇವರಿಗೆ ಠೇವಣಿ ಸಂಗ್ರಹ ಮಾಡಲಿಕ್ಕೆ ಯಾರೂ ಕೂಡ ಪರ್ಮಿಷನ್ ಕೊಟ್ಟಿರೋದಿಲ್ಲ. ಸಾರ್ವಜನಿಕರು ಇದನ್ನು ತಿಳ್ಕೊಳ್ಬೇಕಾಗಿ ವಿನಂತಿ. ಮತ್ತು ಈ ರೀತಿ ಭಾರತದಲ್ಲಿ ಇಲ್ಲಿವರೆಗೂ ನಮಗಂತೂ ಯಾವುದೋ ಒಂದು ಈ ರೀತಿ ಬಿಸ್ನೆಸ್ಗಳು ಮಾಡಿ 36%, 60% ಲಾಭ ಕೊಡೋಂಥದ್ದು ಯಾವುದು ಬಿಸ್ನೆಸ್ಗಳು ಕೂಡ ಇಲ್ಲ. ಹಾಗಾಗಿ ಸಾರ್ವಜನಿಕರು ಈ ರೀತಿ ಮಾತುಗಳನ್ನ ನಂಬಿ ಮೋಸ ಹೋಗೋದು ತಡೆಯಬೇಕಾದ
ಅವಶ್ಯಕತೆ ಇದೆ. ಎಲ್ಲಿವರೆಗೂ ಸಾರ್ವಜನಿಕರು ಇಂಥ ದುರಾಸೆಗೆ ಬಲಿಯಾಗ್ತಾರೋ 36%, 60% ಬಡ್ಡಿ ಸಿಗುತ್ತೆ ಅಂತ ಹೇಳಿ, ಅಲ್ಲಿವರೆಗೂ ಈ ರೀತಿ ಮೋಸಗಾರರು ಹುಟ್ಕೋತಾ ಇರ್ತಾರೆ. ದಯವಿಟ್ಟು ಇಂಥವ್ರಿಂದ ದೂರ ಇರಿ. ದೂರ ಇರೋದು ಅಷ್ಟೇ ಅಲ್ಲ, ಇಂಥವ್ರು ಯಾರಾದರೂ ನಿಮ್ಮ ಹತ್ರ ಬಂದುಬಿಟ್ಟು ನಿಮಗೆ ಪ್ರಲೋಭನೆಗೆ ಒಳಪಡಿಸಿದ್ರೆ ಅದನ್ನು ಹತ್ತಿರದ ಪೊಲೀಸ್ ಸ್ಟೇಷನ್ ಅಥವಾ CID ಗಮನಕ್ಕೆ ತೊಗೊಂಬನ್ನಿ. ನಾವು ಅದ್ರ ಬಗ್ಗೆ ಅವಶ್ಯಕತೆ ಇದ್ದರೆ ಇನ್ಕ್ವೈರಿ ಮಾಡ್ತೀವಿ, ಅವಶ್ಯಕತೆ ಬಿದ್ದರೆ ತನಿಖೆ ಕೂಡ ಮಾಡ್ತೀವಿ. ಕೆಲವೊಂದು ವಿಷಯಗಳನ್ನ ನಾನಿಲ್ಲಿ ತನಿಖೆ ಹಂತದಲ್ಲಿ ಇಲ್ಲಿವರೆಗೂ ಏನು ಕಂಡು ಬಂದಿದೆ ಶಿವಾನಂದ ಇಲ್ಲಣ್ಣವ್ರದ್ದು ಹಂಚ್ಕೊಳ್ತಾ ಇದ್ದೀನಿ. ಯಾಕಂದರೆ ಸಾರ್ವಜನಿಕರಿಗೆ ಗೊತ್ತಾಗಬೇಕು ಅವ್ರ ದುಡ್ಡು ಇಲ್ಲಿವರೆಗೂ ಎಲ್ಲೂ ಹೋಗಿದೆ ಅಂತ ಹೇಳಿ. ಇಲ್ಲಿವರೆಗೂ ಕೂಡ ಅವನು ಮಾಡ್ತಾ ಇದ್ದದ್ದು ತುಂಬ ಸುಲಭವಾದ ಕೆಲಸ. ಹೊಸ ದುಡ್ಡು ಯಾವುದು ಬರುತ್ತೋ ಆ ದುಡ್ಡನ್ನು ಹಳಬರಿಗೆ ಬಡ್ಡಿ ಮುಖಾಂತರ ಕೊಡ್ತಾ ಇದ್ದ. ಉದಾಹರಣೆಗೆ 2025ರಲ್ಲಿ ಅವನಿಗೆ 1000 ರೂಪಾಯಿ ಒಟ್ಟು ಠೇವಣಿ ಇದ್ದರೆ ಅವನಿಗೆ ಮುಂದಿನ ವರ್ಷ ಅಂದರೆ 2026 ಪ್ರತಿ ತಿಂಗಳು ಅವನು ಕೊಡಬೇಕಾದ ಮೊತ್ತ 360 ರೂಪಾಯಿ ಪ್ರತಿ ತಿಂಗಳು. ಸಾರಿ, 3% ಪರ್ ಮಂತ್ ಅಂತಂದರೆ 300 ರೂಪಾಯಿ, ಸಾರಿ 30 ರೂಪಾಯಿ, 30 ರೂಪಾಯಿ, 1000ಕ್ಕೆ 30 ರೂಪಾಯಿ. ಈ ರೀತಿ ಪಾಂಜಿ ಸ್ಕೀಮ್ಗಳು ಎಲ್ಲಿವರೆಗೂ ನಡೀತವೆ ಅಂತಂದರೆ ಅದು 12 × 30 360 ರೂಪಾಯಿ. ಎಲ್ಲಿವರೆಗೂ ಅವನಿಗೆ ಹೊಸ ಠೇವಣಿ 360 ರೂಪಾಯಿ ಕ್ರಾಸ್ ಆಗುತ್ತೋ ಅಲ್ಲಿವರೆಗೂ ಈ ರೀತಿ ಸ್ಕೀಮ್ಗಳು ನಡೀತವೆ. ಉದಾಹರಣೆಗೆ ಇದೇ ಒಂದು ಪ್ರಕರಣದಲ್ಲಿ ಅವನು ಇಲ್ಲಿವರೆಗೂ ಸಾರ್ವಜನಿಕರಿಂದ ತನಿಖೆಯಲ್ಲಿ ಕಂಡುಬಂದ ಪ್ರಕಾರ 2400 ಕೋಟಿ ದುಡ್ಡನ್ನು ಸಂಗ್ರಹ ಮಾಡಿದ್ದಾನೆ. 400 ಕೋಟಿ. ಇದರಲ್ಲಿ ಸುಮಾರು ದುಡ್ಡನ್ನು ಅವನು ಸಾರ್ವಜನಿಕರಿಗೆ ಹಿಂತಿರುಗಿಸಿರೋದು ನಿಜ. ಆದರೆ ಸಾರ್ವಜನಿಕರಿಂದ ಸಂಗ್ರಹಿಸಿರ್ತಕ್ಕಂಥ ಹಣವನ್ನು ಇವನು ಯಾವುದೋ ಒಳ್ಳೆಯ ಬಿಸ್ನೆಸ್ಸು ಅಥವಾ ವಹಿವಾಟಿನಲ್ಲಿ ತೊಡಗಿಸಿ ಅದರಿಂದ ಬಂದಂಥ ಲಾಭಾಂಶದ ಹಣವನ್ನು ಸಾರ್ವಜನಿಕರಿಗೆ ಮರಳಿ ಕೊಟ್ಟಿರುವಂಥದ್ದು ಅಲ್ಲ. ಉದಾಹರಣೆಗೆ ಇವರು ಮೊದಲನೇ ಡೆಪಾಸಿಟ್ ಇದ್ದರೆ ಹೊಸದಾಗಿ ಇವರು ಡೆಪಾಸಿಟ್ ಮಾಡಿದರೆ ಇವ್ರ ದುಡ್ಡು ಅವರಿಗೆ 3% ಲೆಕ್ಕಾಚಾರದಲ್ಲಿ ಹೋಗಿರುತ್ತೆ. ಇದು ಬಿಟ್ಟು ಅವನು ಕೆಲವೊಂದು ಬಿಸ್ನೆಸ್ಸಲ್ಲಿ ತೊಡಗಿಸ್ಕೊಂಡಿರೋದು ನಿಜ, ಆದರೆ ಯಾವುದೂ ಕೂಡ ಅವನಿಗೆ ಲಾಭಾಂಶ ಕೊಟ್ಟಿಲ್ಲ. ಉದಾಹರಣೆಗೆ ಅವನು ಸುಮಾರು 540 ಕೋಟಿಯಷ್ಟು ಹಣವನ್ನು ಸ್ಟಾಕ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡಿದ್ದ. ಆದರೆ ಅದರಲ್ಲಿಯೇ ಅವನು 170 ಕೋಟಿ ಹಣವನ್ನು ಕಳೆದುಕೊಂಡಿದ್ದಾನೆ. 170 ಕೋಟಿ. ಹೀಗೆ ಅವನು ಬೇರೆ ಬೇರೆ ಬಿಸ್ನೆಸ್ಗಳು ಕೂಡ ಕೈ ಸುಟ್ಕೊಂಡಿದ್ದಾನೆ. ಆದರೂ ಕೂಡ ಅವನು ಹೇಗೆ ದುಡ್ಡನ್ನು ಸಾರ್ವಜನಿಕರಿಗೆ ವಾಪಸ್ ಕೊಡ್ತಾ ಇರುವಂಥದ್ದು ಸಾರ್ವಜನಿಕರ ಪ್ರಶ್ನೆ ಆಗಿದೆ. ತಮ್ಮಲ್ಲೂ ಕೂಡ ಕೆಲವರಿಗೆ ಪ್ರಶ್ನೆ ಸಂದೇಹ ಬಂದಿರೋದು ನಿಜ. ಈಗಾಗಲೇ ಹೇಳಿದಾಗೆ ಹಳೆ ಠೇವಣಿದಾರರಿಗೆ ಹೊಸಬರು ಕೊಟ್ಟಿರ್ತಕ್ಕಂಥ ಠೇವಣಿಯನ್ನು ಪ್ರತಿ ತಿಂಗಳು 3% ರೀತಿಯಾಗಿ ಕೊಡ್ತಾ ಇದ್ದ. ಒಂದು ಸಿಂಪಲ್ ಎಕ್ಸಾಂಪಲ್ ಕೂಡ ಕೊಟ್ಟೆ. ಹೀಗಾಗಿ ಅವನು ಸರ್ವೈವ್ ಹಾಕ್ಕೊಂಡು ಬಂದಿದ್ದ. ಆದರೆ ಇದು ಯಾವಾಗಲಿದ್ರೂ ಕೂಡ ಒಂದು ದಿವಸ ಒಡೆದು ಹೋಗುವ 100% ಖಚಿತ ಚಾನ್ಸಸ್ಸೂ ಅಲ್ಲ, 100% ಇದು ಆಗೇ ಆಗುತ್ತೆ. ಯಾಕಂದರೆ ಒಂದು ಟಿಪ್ಪಿಂಗ್ ಪಾಯಿಂಟ್ ಬರುತ್ತೆ, ಒಂದು ಥ್ರೆಶೋಲ್ಡ್ ಪಾಯಿಂಟ್ ಬರುತ್ತೆ. ಯಾವಾಗ ಹೊಸ ಠೇವಣಿದಾರರು ಹಳೆ ಠೇವಣಿದಾರರಿಗೆ ಕೊಡಬೇಕಾದಂಥ ಬಡ್ಡಿ ಮೊತ್ತಕ್ಕಿಂತ ಕಮ್ಮಿ ಠೇವಣಿ ಇಟ್ಟರು ಅಂತಂದರೆ ಆವತ್ತಿನ ದಿವಸ ಅವನು ಬ್ಯಾಂಕ್ರಪ್ಟ್ ಆಗಿಬಿಡ್ತಾನೆ. ಅದನ್ನು ಆಗೋಕ್ಕಿಂತ ಮುಂಚೆನೇ ಜಿಲ್ಲಾಡಳಿತದ ವತಿಯಿಂದ ಪೊಲೀಸರು ಅವರು ಸೇರಿಕೊಂಡು ದಾಳಿ ಮಾಡಿ ಈ ಕಾನೂನು ಪ್ರಕಾರ ಏನು ಕ್ರಮ ತಗೊಳ್ಬೇಕೋ ತಗೊಂಡಿದ್ದಾರೆ.
ಮುಂದೆ ಆಗುವ ಮತ್ತಷ್ಟು ದೊಡ್ಡ ಅನಾಹುತವನ್ನು ತಪ್ಪಿಸಿದ್ದಾರೆ. 2400 ಕೋಟಿಯಲ್ಲಿ ನಮಗೆ ಇಲ್ಲಿಯವರೆಗೂ ಕಂಡು ಬಂದಂತಹ ಶಾರ್ಟೇಜ್ ಅಮೌಂಟು 660 ಕೋಟಿ. ಆ 660 ಕೋಟಿಯಲ್ಲಿ ನಮಗೆ ಸುಮಾರು 390 ಕೋಟಿ ಬೇರೆ ಬೇರೆ ಮೂಲಗಳಿಂದ ಸಿಗುವ ಸಾಧ್ಯತೆ ಪ್ರಾಥಮಿಕ ಹಂತದ ತನಿಖೆಯಲ್ಲಿ ಕಂಡು ಬಂದಿದೆ. ಇಲ್ಲಿವರೆಗೂ ಸುಮಾರು 660 ಕೋಟಿ ಶಾರ್ಟೇಜ್ ಇದೆ. ಬೇರೆ ಬೇರೆ ಮುಖಾಂತರ ಒಂದು ಬ್ಯಾಂಕ್ ಅಕೌಂಟ್ಸು, ಒಂದಿಷ್ಟು FD, ಕೆಲವೊಂದಿಷ್ಟು ಸ್ಟಾಕ್ಸ್ ಇದ್ದಾವೆ, ಇನ್ನು ಕೆಲವೊಂದಿಷ್ಟು ಬಂಗಾರ ಖರೀದಿ ಮಾಡಿರೋದಿದೆ. ತಮಗೆ ಗೊತ್ತಿರೋ ಹಾಗೆ ಆಲ್ರೆಡಿ ನಾವು ಅವನ 5 ಹೈ ಎಂಡ್ ಕಾರ್ಗಳನ್ನು ನಾವು ಆಲ್ರೆಡಿ ನಮ್ಮ ವಶಕ್ಕೆ ಪಡೆದುಕೊಂಡಿದ್ದೀವಿ. ಜೊತೆಗೆ ಸುಮಾರು ಪ್ರಾಪರ್ಟೀಸ್ ಕೂಡ ಖರೀದಿ ಮಾಡಿದ್ದಾರೆ. ಮತ್ತಷ್ಟು ನಮ್ಮ ತನಿಖೆ ನಡೀತಾ ಇದೆ. ಇದೆಲ್ಲ ಆಗಿರ್ತಕ್ಕಂಥದ್ದು ನಮಗೆ ಇಲ್ಲಿವರೆಗೂ ಅವನ ಪ್ರಾಪರ್ಟಿ ಸಿಕ್ಕಿರೋದು ಕರ್ನಾಟಕದ ಒಳಗಡೆ ಅವನು ಏನು ಮಾಡಿದನೋ ಅದರದ್ದು. ಇದ್ರ ಜೊತೆಗೆ ನಾವು ಈಗಾಗಲೇ ಅವನ ಹೈಯೆಸ್ಟ್ ಇನ್ವೆಸ್ಟರ್ಸ್ ಇರೋದು ಪಕ್ಕದ ರಾಜ್ಯ ಮಹಾರಾಷ್ಟ್ರದಿಂದ. ಅಲ್ಲಿನ ಪೊಲೀಸರಿಗೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಅದ್ರ ಜೊತೆಗೆ ಕೆಲವೊಂದು ಮಾಹಿತಿಯನ್ನು ಮಹಾರಾಷ್ಟ್ರ ಸರ್ಕಾರದಿಂದ, ಮಹಾರಾಷ್ಟ್ರ ಪೊಲೀಸರಿಂದ ಕೂಡ ನಾವು ಸಂಗ್ರಹಿಸ್ಕೊಳ್ತಾ ಇದ್ದೀವಿ. ನಮ್ಮ ಎಲ್ಲ ದಾರಿಗಳು ಜೊತೆಗೆ ಈಗಾಗಲೇ ಸರ್ಕಾರ ಶಿವಮ್ ಅಸೋಸಿಯೇಟ್ ಪ್ರಕರಣದಲ್ಲಿ KPID ಕಾಯ್ದೆ ಪ್ರಕಾರ ಒಬ್ಬ ಕಾಂಪಿಟೆಂಟ್ ಅಧಿಕಾರಿಯನ್ನು ಕೂಡ ನೇಮಕ ಮಾಡಿದ್ದಾರೆ. ನಾವು ಏನೇನು ಅವನ ಅಸೆಟನ್ನು ಫ್ರೀಸ್ ಮಾಡಿದ್ದೀವಿ, ಮಾಹಿತಿಯನ್ನು ಸಂಗ್ರಹಿಸಿದ್ದೀವಿ, ಎಲ್ಲವನ್ನೂ ಆ ಕಾಂಪಿಟೆಂಟ್ ಅಧಿಕಾರಿಗೆ ಕೊಡ್ತೀವಿ. ಅವರು ಅದನ್ನು ಲಿಕ್ವಿಡೇಟ್ ಮಾಡಿಬಿಟ್ಟು ತದನಂತರ ಸಾರ್ವಜನಿಕರಿಗೆ ಆದಿತ್ಯ ಅಮ್ಲನ್ ಬಿಸ್ವಾಸ್ ಬಟ್ಸ್ ಆ್ಯಂಡ್ KPID ಅವರು ಅದನ್ನು ಸಾರ್ವಜನಿಕರಿಗೆ ಮರಳಿ ಕೊಡುವಂಥ ಪ್ರಯತ್ನ ಮಾಡೇ ಮಾಡ್ತಾರೆ. ಯಾಕಂದರೆ ಆಲ್ರೆಡಿ ಸಬ್ಸ್ಟ್ಯಾನ್ಷಿಯಲ್ ಅಮೌಂಟ್ ನಮಗೆ ಸಿಕ್ಕಿದೆ. ಅದೇ ಹೇಳಿದೆ, ಸುಮಾರು ಒಂದು 390-400 ಕೋಟಿಯಷ್ಟು ನಾವು ಅಸೆಟ್ಸು ರಿಕವರ್ ಮಾಡ್ತೀವಿ. ಅದೇ ಅರೌಂಡ್ 400 ಕ್ರೋರ್ಸ್. ಸುಮಾರು 250 ಗ್ರಾಮ್ ಗೋಲ್ಡ್ ಕೂಡ ಸಿಕ್ಕಿದೆ. ಇದ್ರ ಜೊತೆಗೆ 40,700 ಕಸ್ಟಮರ್ಸ್ಗಳಿಗೆ 700 ರೈಟ್ ಫ್ರಮ್ ಫಸ್ಟ್ ಡೇ ಆಫ್ ಹೀಸ್ ಬಿಸ್ನೆಸ್. 2016ರಲ್ಲಿ ಇವನು ಈ ಬಿಸ್ನೆಸ್ಸನ್ನು ಶುರು ಮಾಡಿದ್ದ. ಇವ್ರ ಜೊತೆ ಇನ್ನೊಬ್ಬ ಪಾರ್ಟ್ನರ್ ಇದ್ದಾನೆ. ಇನ್ನೊಂದು ಮಜಾ ವಿಚಾರ, ಯಾವುದೇ ಒಂದು ಕಂಪನಿಯಿಂದ ಪರ್ಸನಲ್ ಅಕೌಂಟಿಗೆ ಕಾನೂನು ಪ್ರಕಾರ ಟ್ರಾನ್ಸಾಕ್ಷನ್ ಆಗಬಾರ್ದು, ಎಕ್ಸೆಪ್ಟ್ ಫಾರ್ ಸ್ಯಾಲ್ರಿ ಆರ್ ಎನಿ ಫಿಕ್ಸ್ಡ್ ರೆಮ್ಯುನರೇಷನ್ ದಟ್ ಈಸ್ ಡಿಸೈಡೆಡ್ ಬೈ ದಿ ಕಂಪನಿ. ಆದರೆ ತುಂಬ ದುಡ್ಡು ಅಕ್ರಮವಾಗಿ ಕಂಪನಿಯಿಂದ ಇವರು ತಮ್ಮ ಅಕೌಂಟಿಗೆ ಹಾಕ್ಕೊಂಡಿದ್ದಾರೆ. ಇಲ್ಲಿವರೆಗೂ ಶಿವಾನಂದ್ ನೀಲಣ್ಣವ್ರ ಒಬ್ಬನ ಅಕೌಂಟಿಗೆ ಸುಮಾರು 55 ಕೋಟಿಯಷ್ಟು ಕಂಪನಿಯಿಂದ ಹಣ ವರ್ಗಾವಣೆ ಆಗಿದೆ. ಈಗಾಗಲೇ ಒಂದು ವೆಲ್ಫೈರ್ ಟೊಯೋಟಾ ವೆಲ್ಫೈರ್ ಕಾರು, 2 ಮರ್ಸಿಡೀಸ್ ಕಾರು, ಒಂದು ಡಿಫೆಂಡರು, ಒಂದು ವರ್ಣ ಸೀಸ್ ಮಾಡಲಾಗಿದೆ. ಜೊತೆಗೆ ಇನ್ನೂ 11 ವೋಲ್ವೋ XC90 ಕಾರ್ಗಳನ್ನು ಇವರ ಅಕೌಂಟಿಂದ ಕೊಟ್ಟು ಖರೀದಿ ಮಾಡಿರ್ತಕ್ಕಂಥ ಮಾಹಿತಿ ಇದೆ. ಈಗಾಗಲೇ ಆ ಮಾಹಿತಿಯನ್ನು ಆ 11 ವೆಹಿಕಲ್ಗಳು ಬೇರೆ ರಾಜ್ಯದಲ್ಲಿ ರಿಜಿಸ್ಟ್ರೇಷನ್ ಆಗಿರ್ತಕ್ಕಂಥದ್ದು. ಅಲ್ಲಿನ ಪೊಲೀಸರಿಗೆ ಮತ್ತು ಟ್ರಾನ್ಸ್ಪೋರ್ಟ್ ಅಥಾರಿಟಿಯವರಿಗೆ ಅದರ ಬಗ್ಗೆ ಮಾಹಿತಿಯನ್ನು ಕೇಳಿದ್ದೀವಿ. ಈ ಕಂಪನಿ ಅಕೌಂಟಿಂದ ಎಲ್ಲೆಲ್ಲಿ ದುಡ್ಡು ಹೋಗಿದೆಯೋ ಆ ದುಡ್ಡನ್ನು ಎಲ್ಲವನ್ನೂ ಕೂಡ ನಾವು ವಾಪಸ್ಸು ಮತ್ತೆ ಕಂಪನಿಗೆ ತಲುಪಿಸಿ, ಅಲ್ಲಿಂದ ಯಾರು ಡಿಪಾಸಿಟರ್ಸ್ ಇದ್ದಾರೆ, ಯಾರಿಗೆ ನ್ಯಾಯಯುತ ಸಿಗಬೇಕು ಅವರಿಗೆ ತಲುಪಿಸುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ವಿ.
ಆ ವಿಚಾರದಲ್ಲಿ ನಾವು ನೋಡಿಲ್ಲ. ಆದರೆ ನಾವು FIR ಆಗಿರೋ ದಿವಸ ಅದ್ರ ಮರುದಿವಸ ನಾವು ಡೆಬಿಟ್ ಫ್ರೀಸ್ ಮಾಡಿರ್ತಕ್ಕಂಥದ್ದು, ಅವತ್ತಿನ ಬ್ಯಾಲೆನ್ಸ್ ತೊಗೊಂಡಿದ್ವಿ. ತದನಂತರ ಈಗ 2 ದಿವಸದ ಕೆಳಗಡೆ ನಾವು ಮತ್ತೆ ಬ್ಯಾಲೆನ್ಸ್ ಚೆಕ್ ಮಾಡಿದಾಗ ಹೆಚ್ಚಿಗೆ ಆಗಿರೋದು ಕಂಡು ಬಂದಿದೆ ಅವ್ರ ಅಕೌಂಟಲ್ಲಿ. ಅದನ್ನು ಹೇಳೋದಿಲ್ಲ, ಅಷ್ಟೇನಿಲ್ಲ, ಸುಮಾರು ಒಂದು 4-5 ಕೋಟಿ. ಈಗ FIR ಆದಮೇಲೂ ಕೂಡ, ಎಲ್ಲ ಫ್ರೀಸ್ ಆದಮೇಲೂ ಕೂಡ ಜನ ಇನ್ನೂ ಹಾಕ್ತಾ ಇದ್ದಾರೆ ಅನ್ನೋದನ್ನು ಮನಗಂಡು ಇನ್ನೂ ಬೇರೆಯವರು, ಯಾಕಂದರೆ ಒಂದು ಸತಿ ಅಲ್ಲಿ ಅಕೌಂಟ್ ದುಡ್ಡು ಆಯಿತು ಅಂದರೆ ಅದು ವಾಪಸ್ ತೆಗೆದುಕೊಡ್ಲಿಕ್ಕೆ ಆಗಲ್ಲ, ಅನ್ಲೆಸ್ ದರ್ ಇಸ್ ಅ ಲಾಂಗ್ ಪ್ರೊಸೀಜರ್. ಹಾಗಾಗಿ ಸಾರ್ವಜನಿಕರು ಈ ರೀತಿಯ, ಇದೊಂದೇ ಅಂತಲ್ಲ, ಶಿವಮ್ ಅಸೋಸಿಯೇಟ್ಸ್ ಒಂದೇ ಅಂತಲ್ಲ, ಅದು ಆದಿತ್ಯ ರಾಜ್ ಆಗಿರ್ಬೋದು ಅಥವಾ ಇನ್ಯಾವುದೋ ಹೊಸ ಕಂಪನಿ ಕೂಡ ಹುಟ್ಕೋಬೋದು, ಯಾರೂ ಕೂಡ ಈ ರೀತಿಯ ಪ್ರಾಫಿಟನ್ನು ಕೊಡಲಿಕ್ಕೆ ಸಾಧ್ಯನೇ ಇಲ್ಲ, ಅನ್ಲೆಸ್ ದೇ ಆರ್ ಇಂಟು ಇಲ್ಲಿಗಲ್ ಬಿಸ್ನೆಸ್. ಇಲ್ಲ, 2ನೇ ಆರೋಪಿನ ನಾವು ಹುಡುಕ್ತಾ ಇದ್ದೀವಿ. ಹಿ ಹ್ಯಾಸ್ ಅಪ್ಲೈಡ್ ಫಾರ್ ದ ಬೇಲ್. ಆಲ್ರೆಡಿ ಲೋವರ್ ಕೋರ್ಟಲ್ಲಿ ಬೇಲ್ ಸಿಗದಿರೋ ಹಾಗೆ ನೋಡ್ಕೊಂಡಿದ್ದೀವಿ. ಅವ್ರ ಅಕೌಂಟಿಗೂ ಕೂಡ ದುಡ್ಡು ಹೋಗಿದೆ. ಯಾರ್ದು ನಾವು ಈಗ ಹೇಳಲ್ಲ. ಆಲ್ರೆಡಿ ಹಾಂ ಮಾಡಿದ್ದಾರೆ. ಈಗ ತಮಗೆ ಗೊತ್ತಿದೆ, ಅವನು ದುಂದು ವೆಚ್ಚಕ್ಕೆ ಫೇಮಸ್ ಇದ್ದ ಅಂತ ಹೇಳಿ. ಯಾರು ಕೇಳಿದ್ರೊಳಗೆ ದುಡ್ಡು ಕೊಡೋದಿಂದ ಹಿಡ್ಕೊಂಡು ಈವೆಂಟ್ಸ್ಗಳಿಗೆ ಸ್ಪಾನ್ಸರ್ ಮಾಡೋದಿರ್ಬೋದು, ಹೈ ಎಂಡ್ ವೆಹಿಕಲ್ಸ್ಗಳನ್ನ ಖರೀದಿ ಮಾಡೋದಿರ್ಬೋದು, ಸಿನಿಮಾ ಮಾಡೋದಿರ್ಬೋದು, ಪ್ಲಸ್ ಸ್ವಂತ ಒಂದು ಮನೆ ಕಟ್ಕೊಳ್ತಾ ಇರ್ಬೋದು, ಪ್ರಾಪರ್ಟಿ ಖರೀದಿ ಮಾಡ್ಕೊಂಡಿರೋಂಥದ್ದು, ಈ ರೀತಿ ಎಲ್ಲವನ್ನು ಕೂಡ ಆ ವ್ಯಕ್ತಿ ಮಾಡಿರೋದು ನಮ್ಮ ಪ್ರಾಥಮಿಕ ತನಿಖೆಯಲ್ಲಿ ಕಂಡು ಬಂದಿದೆ. ಇವರು ನಿಜವಾಗ್ಲೂ ಒಳ್ಳೆ ಬಿಸ್ನೆಸ್ ಮಾಡಿ ಪ್ರಾಫಿಟ್ ತಗೊಂಡು ಅದರಲ್ಲಿ ಅವರು ಒಂದು ಲಾಭಾಂಶ ಇಟ್ಕೊಂಡು ಮಾಡಿದರೆ ಯಾರಿಗೂ ಕೂಡ ತೊಂದರೆ ಇರಲಿಲ್ಲ. ಆದರೆ ಇವರು ಮಾಡಿರ್ತಕ್ಕಂಥದ್ದು ಎಲ್ಲವನ್ನೂ ಕೂಡ ಸಾರ್ವಜನಿಕ ಹಣವನ್ನು ಪಡೆದುಕೊಂಡು ಅದಕ್ಕೆ ಹೆಚ್ಚಿನ ಬಡ್ಡಿಯನ್ನು ನೀಡ್ತೀವಿ ಅಂತೇಳಿ ಆಮಿಷ ಒಡ್ಡಿ ಆ ದುಡ್ಡನ್ನು ತಮ್ಮ ವೈಯಕ್ತಿಕ ಕೆಲಸಗಳು, ದುಂದು ವೆಚ್ಚ ಹಾಗೂ ಕೆಲವೊಂದು ಜನರಿಗೆ ಹೆಚ್ಚಿನ ಬಡ್ಡಿಯನ್ನು ಕೊಡಲಿಕ್ಕೆ ಉಪಯೋಗ ಮಾಡಿರ್ತಕ್ಕಂಥದ್ದು. ಇಲ್ಲಿವರೆಗೂ ಒಂದು ನಯಾ ಪೈಸೆ ಕೂಡ ಅವನು ಯಾವುದೇ ಬಿಸ್ನೆಸ್ಸಲ್ಲಿ ಪ್ರಾಫಿಟ್ ಮಾಡಿಲ್ಲ, ಇನ್ಕ್ಲೂಡಿಂಗ್ ಸ್ಟಾಕ್ ಮಾರ್ಕೆಟ್. ಜನ ಇದನ್ನ ದಿಕ್ತಪ್ಪಿಸುವಂತದ್ದನ್ನ ಮಾಡ್ತಾರೆ. ಅಂದ್ರೆ ಜನ ಮೀನ್ಸ್ ಇವನಿಂದ ಯಾರು ಎಲ್ಲಿಗೆ ಲಾಭ ಪಡ್ಕೊಂಡಿಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಬೈಟ್ ಮಾತಾಡಿ ಅಂಥವ್ರ ಮೇಲೆ ಕ್ರಮ ಕೈಗೊಳ್ತಾರೆ. ಯಾಕಂದ್ರೆ ಅವ್ರು ಮುಂದಿನ ಅಪರಾಧಕ್ಕೆ ಅವರು ಒಬ್ಬರು ಕಾರಣ ಆಗ್ಬಿಡ್ತಾರೆ. ನಾನು ಈಗಾಗಲೇ ಹೇಳಿದೆ, ಕೆಲವೊಂದು ಸಾಮಾಜಿಕ ಮಾಧ್ಯಮಗಳಲ್ಲಿ ನಾವು ಆ ರೀತಿಯ ತುಣುಕುಗಳನ್ನು ನೋಡಿದ್ದೀವಿ. ಹಾಗಾಗಿಯೇ ಈ ಒಂದು ಪ್ರೆಸ್ ಮೀಟು ತಮ್ಮಗಳ ಮುಖಾಂತರ ಮೊದಲನೇ ಬಾರಿಗೆ ನಮ್ಮ ಸಾರ್ವಜನಿಕರಿಗೆ ಒಂದು ಸಂದೇಶ ರವಾನೆ ಆಗಲಿ ಅಂತೇಳಿ. ಅದ್ರ ಜೊತೆಗೆ ಈ ರೀತಿ ಯಾರು ಮುಂಚೆ ಅವ್ರ ಪರವಾಗಿರ್ತಕ್ಕಂಥ ಏಜೆಂಟ್ ಇರ್ಬೋದು, ಅವ್ರ ಪರವಾಗಿ ದುಡ್ಡು ತೊಗೊಂಡು ಮಾಡಿರ್ತಕ್ಕಂಥ ವ್ಯಕ್ತಿಗಳಿರ್ಬೋದು, ಅಥವಾ ನಿಜವಾಗ್ಲೂ ಜೆನ್ಯೂನ್ಲಿ ತಾವು ಲಾಭಾಂಶ ಗಳಿಸಿದ್ದೀವಿ ಅಂತಲೂ ಅಂದ್ಕೊಂಡಿರ್ಬೋದು. ಎಲ್ರಿಗೂ ಕೂಡ ಕಾನೂನು ಪ್ರಕಾರ ಏನಾಗಬೇಕು ಅವರಿಗೆ ಹಾಗೇ ಆಗುತ್ತೆ. ಈಗ ಆಲ್ರೆಡಿ ನಾವು ಅಂಥ ಜನರನ್ನ ಐಡೆಂಟಿಫೈ ಮಾಡಿದ್ದೀವಿ, ಅವರಿಗೆ ನೋಟಿಸ್ ಕೂಡ ಕೊಟ್ಟು ಕರಿತೀವಿ. ಇಲ್ಲಿವರೆಗೆ ಅವ್ರು ಎಷ್ಟು ಲಾಭಾಂಶ ತೊಗೊಂಡಿದ್ದಾರೆ ಕೇಳ್ತೀವಿ. ಫಸ್ಟ್ ಆಫ್ ಆಲ್ ಅವ್ರು ಅಲ್ಲಿ ಇಟ್ಟಿರೋದು ಕೂಡ ಕಾನೂನು ಬಾಹಿರ. ಈ ರೀತಿ ಅನ್ರೆಗ್ಯುಲೇಟೆಡ್ ಯಾರೇ ಇರಲಿ, ಯಾರಾದರೂ ಹೆಚ್ಚಿನ ಲಾಭಾಂಶ ತೊಗೊಂಡಿದ್ರೆ ಅವರು ವಾಪಸ್ ಕೂಡ ಕೊಡಬೇಕು, ಇಲ್ಲಾಂದರೆ ಸರ್ಕಾರ ಅವ್ರ ಆಸ್ತಿಯನ್ನು ಮುಟ್ಟುಗೋಲು ಹಾಕೋದು. ಇಂಥ ಕಂಪ್ನಿ ಒಳಗೆ ಅವರು ಪೊಲೀಸರು ಅಥವಾ ಯಾರೋ ಅಧಿಕಾರಿಗಳು ಇನ್ವೆಸ್ಟ್ ಮಾಡೋದ್ರಿಂದ ಸಾರ್ವಜನಿಕರ ಮೇಲೆ ಕೂಡ ಅದು ಒಂದು ರೀತಿ ಪರಿಣಾಮ ಬೀರಿ ಅದನ್ನ ಇವರು ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ತಾವು ಹೇಳೋದು ನಿಜ ಇದೆ. ಸರ್ಕಾರಿ ಅಧಿಕಾರಿಗಳ ಮೇಲೆ ಹೆಚ್ಚಿನ ಜವಾಬ್ದಾರಿ ಇರುತ್ತೆ ಈ ರೀತಿ ಠೇವಣಿ ಮಾಡಬಾರ್ದು ಅಂತ ಹೇಳಿ. ಆದರೆ ಅವರ ಡಿಸಿಷನ್ ಏನಿದೆ ಇದರಲ್ಲಿ ಇನ್ವೆಸ್ಟ್ ಮಾಡಬೇಕಾಗಿ ಅನ್ನೋಂಥದ್ದು, ಅದು ಅವ್ರ ವೈಯಕ್ತಿಕ ಡಿಸಿಷನ್, ತೀರ್ಮಾನ. ಅದನ್ನು ಇವರು ಎನ್ಕ್ಯಾಶ್ ಮಾಡ್ಕೊಂಡಿದ್ದಾರೆ, ನಿಜ ಇದೆ. ಈಗ
ಕೆಲವೊಂದಿಷ್ಟು ಸರ್ಕಾರಿ ಅಧಿಕಾರಿಗಳು ಕೂಡ ಮೋಸ ಹೋಗ್ತಾರೆ, ಅವರು ಕೂಡ ದುಡ್ಡು ಕಳ್ಕೊತಾರೆ. ಹಾಗಂತೇಳಿ ಎಲ್ಲರೂ ಕಳ್ಕೊಬೇಕು ಅನ್ನೋಂಥದ್ದು ಏನಿಲ್ಲ ಇಲ್ಲಿ. ಎನಿ ಸಚ್ ಸ್ಕೀಮ್, ಏನು ಸ್ಕೀಮು, ಇವು ಸ್ಕೀಮ್ಗಳು, ನೀವಿಷ್ಟು ದುಡ್ಡು ಹಾಕ್ರಿ, ನೀವು ಇನ್ನೊಬ್ರಿಗೆ ಪರಿಚಯ ಮಾಡಿದ್ರೆ ನಿಮಗೆ 0.5% ಕೊಡ್ತೀವಿ, ಇಂಥವು ಯಾವಾಗಲೂ ಕೂಡ ಒಂದಲ್ಲ ಒಂದು ದಿವಸ ನೀರಿನ ಮೇಲೆ ಗುಳ್ಳೆ ಯಾವಾಗ ಹೇಗೆ ಒಡೆದೋಗುತ್ತೋ ಹಂಗೆ ಒಡೆದು ಹೋಗಲೇಬೇಕು. ಅವ್ರದ್ದು ಭಾಳ ಸಿಂಪಲ್ ಇದು ಏನಂತಾರೆ, ಟೋಪಿ ಹಾಕೋದಂತಾರಲ್ಲ, ಟೋಪಿ ಹಾಕ್ಲಿಕ್ಕೇ ಮಾಡಿರ್ತಕ್ಕಂಥ ಬಿಸ್ನೆಸ್ ಇದು. ಇವ್ನ ಟೋಪಿ ಅವ್ರಿಗೆ ತೆಗೆದು ಹಾಕ್ತಾರೆ, ಅವ್ರ ಟೋಪಿ ನೆಕ್ಸ್ಟ್ ಅವ್ರಿಗೆ ಹಾಕ್ತಾರೆ, ನೆಕ್ಸ್ಟ್ ಅವ್ನ ಟೋಪಿ ಇನ್ನೊಬ್ರಿಗೆ ಹಾಕ್ತಾರೆ. ಎಲ್ಲಿ ಕೊನೆವರೆಗೂ ಸಿಗಲ್ಲವಲ್ಲ, ಈ ಟೋಪಿದು ಶಿಫ್ಟ್ ನಡೀತಾ ಇರುತ್ತೆ. ಕೊನೆ ವ್ಯಕ್ತಿ ಸಿಗದೇ ಇದ್ದಾಗ ಕೊನೆಯ ವ್ಯಕ್ತಿಗಳು 2-3 ಜನ ಸಿಕ್ಕಾಕೋತಾರೆ, ಅವರು ಪೂರ್ಣ ದುಡ್ಡನ್ನು ಕಳ್ಕೊಳ್ತಾರೆ. ಆ 3 ವ್ಯಕ್ತಿಗಳು ಸಿಂಪಲ್ ಎಕ್ಸಾಂಪಲ್. ಅದು ಈಗ ನೋಡಿ, ನಾನು ಈಗಾಗಲೇ ಹೇಳಿದಾಗೆ 40,700 ಜನ ಇದರಲ್ಲಿ ಡೆಪಾಸಿಟರ್ಸ್ ಇದ್ದಾರೆ. ಅದರಲ್ಲಿ ಕೊನೆ 10,000 ಜನರದ್ದು ದುಡ್ಡು ಸಿಕ್ಕಾಕೊಂಡಿದೆ. ಎಸ್, KPID ಕಾನೂನು ಪ್ರಕಾರ ಈ ರೀತಿ ಕಾನೂನು ಬಾಹಿರವಾಗಿ ದುಡ್ಡು ತಗೊಂಡಿರ್ತದ ಸಂಸ್ಥೆಗಳಲ್ಲಿ ಇನ್ವೆಸ್ಟ್ ಮಾಡಿದವರಿಗೆ ಅದು ಯಾವುದೇ ರೂಪದಲ್ಲಿ ಹೋಗಿರ್ಬೋದು, ಅವ್ರ ಹೆಸರು ಏನೇ ಕೊಟ್ಟಿರ್ಬೋದು, ಲಾಭಾಂಶ ಅಂತಾದರೂ ಕೊಟ್ಟಿರ್ಬೋದು, ಬಡ್ಡಿ ಅಂತಾದರೂ ಕೊಟ್ಟಿರ್ಬೋದು, ಅಥವಾ ನೀವು ಕೊಟ್ಟಿರ್ತಕ್ಕಂಥ ಅಸಲನ್ನು ವಾಪಸ್ ಕೊಟ್ಟಿದ್ದೀವಿ ಅಂತ ಆಗಿರ್ಬೋದು, ಅಥವಾ ರೆಫರಲ್ ಅಮೌಂಟ್ ಅಂತ ಆಗಿರ್ಬೋದು. ಇದು ಯಾವುದೇ ಹೆಸರಲ್ಲೂ ಕೂಡ ಅವರಿಗೆ ಅವರು ಇನ್ವೆಸ್ಟ್ ಮಾಡೋದಕ್ಕಿಂತ ಜಾಸ್ತಿ ದುಡ್ಡು ವಾಪಸ್ ಹೋಗಿದ್ದರೆ ಅದನ್ನು ನಾವು ವಸೂಲಿ ಮಾಡಿ ಹೊಸ ಕಳೆದುಕೊಂಡಿರ್ತಕ್ಕಂಥ ಇನ್ವೆಸ್ಟರ್ ಕೊಡಲಿಕ್ಕೆ ಅವಕಾಶ ಇದೆ. ಆ ಪ್ರೊಸೀಜರ್ ಕೂಡ ಮಾಡ್ತೀವಿ. ಬೆಳಗಾವಿ ಜಿಲ್ಲೆಯಲ್ಲಿ ಅವರಿಂದ ರಿಕ್ವೈರ್ ಮಾಡುವಂಥ ಅಷ್ಟು ಆ ಅಮೌಂಟ್ ಎಷ್ಟಿದೆ ಈಗಾಗಲೇ ನಾವು ಫಾರೆನ್ಸಿಕ್ ಆಡಿಟ್ ತಂಡವನ್ನು ನೇಮಕ ಮಾಡಿದ್ದೀವಿ ಆ ಒಂದು ಕೆಲಸಕ್ಕೆ. ಪ್ರಾಥಮಿಕ ಹಂತದಲ್ಲಿ ನಮಗೆ ಲಭ್ಯವಾಗಿರೋದು ಸುಮಾರು 400 ಕೋಟಿಯಷ್ಟು ಹೆಚ್ಚಿನ ಹಣ ಹೂಡಿಕೆದಾರರಿಗೆ ಹೋಗಿದೆ. ಅದೆಲ್ಲವನ್ನು ಕೂಡ ವಸೂಲಿ ಮಾಡಬೇಕು. 2011ರಿಂದ ಇಲ್ಲಿವರೆಗೆ ಬೆಳಗಾವಿ ಜಿಲ್ಲೆ ಅಂತ ಹೇಳಿ CID ನಿಮಗೆ ವರ್ಗಾವಣೆ ಆಗಿಲ್ಲ. ನಾವು ತನಿಖೆ ಯಾವ ಹಂತಕ್ಕೆ? ಅದ್ರ ಬಗ್ಗೆ ನನ್ನ ಹತ್ರ ಮಾಹಿತಿ ಇಲ್ಲ. ಯಾರೋ ತೆಂಗಿನಕಾಯಿ ಅಂತ ಪ್ರಕರಣಗಳು CID ಕಡೆ ಹೋಗುದು, CID ಕಡೆ ಕೊಟ್ಟರೆ ಮುಗಿದ ಹೋದ ಒಂದು ಮತ್ತೊಂದು ಈಗ ವಿಜಯ್ ಬೆಲ್ಲದನ್ನು ತೊಗೊಳ್ಬಿದ್ದ ಸ್ವಿಸ್ ಕ್ಯಾಶ್ ಅಂತ ಇನ್ನೂ ದೊಡ್ಡ ಸ್ಕ್ಯಾಮ್ ತಗೋ, ಅವನು ಇನ್ನೂ ಗೊತ್ತಿಲ್ಲ. ಸಂಜಯ್ ತೆಂಗಿನಕಾಯಿ ಗೊತ್ತಿಲ್ಲ. ನಾನು ಸರ್ವೀಸಿಗೆ ಸೇರಿ ಈಗ 14 ವರ್ಷ ಆಯಿತು. ನಾನು ಸೇರಿದಾಗಿಂದ ನೋಡ್ತಾ ಇದ್ದೀನಿ CIDಗೆ ಬಂದಿರತಕ್ಕಂಥ ಪ್ರಕರಣಗಳು ಆ್ಯಸ್ SP ಆಗಿಯೂ ಕೂಡ ನಾವು ಕೊಟ್ಟಿದ್ದೀವಿ. ಬೆಂಗಳೂರಲ್ಲಿ DCP ಆಗಿ ಕೂಡ ನಾವು CIDಗಳಿಗೆ ಟ್ರಾನ್ಸ್ಫರ್ ಮಾಡಿದ್ದೀವಿ. ಇದೇ ನಿಮ್ಮ ಜಿಲ್ಲೆಯಲ್ಲಿ ಇದ್ಕೊಂಡೇ ನಾವು ಕೆಲವೊಂದು ಪ್ರಕರಣ ಟ್ರಾನ್ಸ್ಫರ್ ಮಾಡಿದ್ದೀವಿ. ನಗರದ್ದು ಕೂಡ ತಾವು ನೋಡಿದ್ದೀರಿ. ಇತ್ತೀಚಿನ ಉದಾಹರಣೆ ಕೊಡಬೇಕು ಅಂದರೆ ನಮ್ಮ ಹೊಸ ಒಂಟಮೂರಿಯಲ್ಲಿ ಆಗಿರ್ತಕ್ಕಂಥ ಕೇಸು, ಅದನ್ನು ಪ್ರಕರಣ ಆದ ಒಂದು ವಾರದ ಒಳಗಡೆ CIDಗೆ ಟ್ರಾನ್ಸ್ಫರ್ ಮಾಡಿದರು. ತಮಗೆ ಗೊತ್ತಿರಬೇಕು, ಸುಮಾರು 1.5-2 ತಿಂಗಳ ಹಿಂದೆ ಆರೋಪಿಗಳಿಗೆ ಶಿಕ್ಷೆ ಕೂಡ ಆಗಿದೆ. ಹಾಗಂತ ಎಲ್ಲ ಪ್ರಕರಣಗಳಲ್ಲೂ ಶಿಕ್ಷೆ ಆಗಬೇಕು ಅನ್ನೋಂಥದ್ದಿರಲ್ಲ. ನನ್ನ ಅನುಭವದ ಪ್ರಕಾರ ವೈಯಕ್ತಿಕವಾಗಿ ಮತ್ತು ಸರ್ಕಾರಿ ಸೇವೆಯಲ್ಲಿ ಸೇರಿರ್ತಕ್ಕ ನಂತರ ಆಗಿರೋ ಅನುಭವದ ಪ್ರಕಾರ CID ಹ್ಯಾಸ್ ಬಿನ್ ಡೂಯಿಂಗ್ ಎ ವಂಡರ್ಫುಲ್ ಜಾಬು. ಇದಷ್ಟೇ ಅಲ್ಲ, ಬೇರೆ ಬೇರೆ ಪ್ರಕರಣಗಳು ಕೂಡ ಸೆನ್ಸಿಟಿವ್ ಸೂಕ್ಷ್ಮ ಕೇಸ್ಗಳು ತಾವು ನೋಡಿದ್ದೀರಿ. SIT ಆಗಿರ್ಬೋದು, CID ಆಗಿರ್ಬೋದು, ಮಾಡಿದ್ದಾರೆ ಒಳ್ಳೆ ತನಿಖೆ. ನಾನು CIDಲಿ ಈ ಮುಂಚೆ ಇದ್ದಾಗಲೂ ಕೂಡ ನಮ್ಮ ಬೆಳಗಾವಿ ಜಿಲ್ಲೆದೇ ನನಗೆ ಗೊತ್ತಿರೋ ಪ್ರಕರಣಗಳು ಕ್ರಾಂತಿವೀರ ಸಂಗೊಳ್ಳಿದಿತ್ತು, ಭೀಮಾಂಬಿಕೆದಿತ್ತು. ಆ 2 ಪ್ರಕರಣಗಳು ಸುಮಾರು 9 ಕೇಸ್ ಫೈಲ್ಸ್ ಇತ್ತು. ಈ ಫೈನಾನ್ಷಿಯಲ್ ಫ್ರಾಡ್ಸ್ದು ಪ್ರಾಬ್ಲಮ್ ಏನಂತಂದರೆ, ಈಗ ಆಲ್ರೆಡಿ ನಿಮಗೆ ಹೇಳಿದೆ 40,700 ಠೇವಣಿದಾರರು. ಆ 40,700 ಠೇವಣಿದಾರದು ಎಷ್ಟು ಟ್ರಾನ್ಸಾಕ್ಷನ್ ಆಗಿದ್ದಾವೆ? 10 ವರ್ಷದ್ದು ಟ್ರಾನ್ಸಾಕ್ಷನ್ಸು. ಪ್ರತಿ ತಿಂಗಳು 2 ಟ್ರಾನ್ಸಾಕ್ಷನ್ಸು, ಒಂದು ಹಾಕಿರೋದು, ಒಂದು ವಿತ್ಡ್ರಾ ಮಾಡಿರೋದು. 10 × 12 120, 120 × 40,000 ಹ್ಯೂಮಂಗಸ್ ಡಾಟಾ ಇರುತ್ತೆ. ಅದೆಲ್ಲವನ್ನು
ಅನಲೈಸ್ ಮಾಡಿ ಇದು ಮಾಡಲಿಕ್ಕೆ ಭಾಳ ಪ್ರಯತ್ನ ಮಾಡಬೇಕಾಗುತ್ತೆ. ಅದೆಲ್ಲವನ್ನೂ ಕೂಡ ನಾವು ಮಾಡ್ತೀವಿ, ಟೈಮ್ ಬೇಕಾಗುತ್ತೆ. ಈಗ ಆನಂದ್ ಅಪ್ಪುಗಳದ್ದು ಕೇಸಸ್ಸು ಏನಿದ್ದಾವೆ, ಕ್ರಾಂತಿವೀರ ಸಂಗೊಳ್ಳಿ ಮತ್ತು ಭೀಮಾ ಬೇಕದು ಆಲ್ರೆಡಿ ಚಾರ್ಜ್ ಶೀಟ್ ಸಬ್ಮಿಟ್ ಆಗಿದೆ ನನಗೆ ಗೊತ್ತಿರೋ ಪ್ರಕಾರ. ಕಿತ್ತೂರು ರಾಣಿ ಚೆನ್ನಮ್ಮದು ಇದಕ್ಕೆ CIDಗೆ ಬಂದಿದೆ. ಅದರಲ್ಲಿ ಆರೋಪಿಗಳು ಏನಂತಾರೆ ಬೇಲ್ ತೊಗೊಂಡಿದ್ದಾರೆ, ಆದರೆ ತನಿಖೆ ನಡೀತಾ ಇದೆ. ಕೆಲವೊಂದು ಆರೋಪಿಗಳ ವಿರುದ್ಧ ಇಂತಿಂಥ ಕ್ರಮ ತಗೊಳ್ಬಾರ್ದು ಅಂತ ಹೈಕೋರ್ಟ್ ನಿರ್ದೇಶನ ನೀಡಿದೆ. ಅದ್ರ ಜೊತೆಗೆ ಹೈಕೋರ್ಟಲ್ಲೂ ಕೂಡ ಕಿತ್ತೂರು ರಾಣಿ ಚೆನ್ನಮ್ಮ ಸೌಹಾರ್ದ ಸಂಸ್ಥೆಯವರು ನಾವು ಅವರಿಗೆ ದುಡ್ಡು ವಾಪಸ್ ಕೊಡಲಿಕ್ಕೆ ರೆಡಿ ಇದ್ದೀವಿ, ನಮಗೆ ಕೆಲವೊಂದು ಆಸ್ತಿಗಳು ಲಿಕ್ವಿಡೇಟ್ ಮಾಡಲಿಕ್ಕೆ ಪರ್ಮಿಷನ್ ಕೊಡಿ ಅಂತ ಹೇಳಿಬಿಟ್ಟು ಕೂಡ ಹಾಕಿರುವಂಥದ್ದು ನಮ್ಮ ಗಮನಕ್ಕೆ ಬಂದಿದೆ. ಸೊ ಅದು ಈಗ ನ್ಯಾಯಾಲಯದ ನಿರ್ದೇಶನದಂತೆ ಕಾನೂನು ಅಡಿಯಲ್ಲಿ ಏನು ಮಾಡಬೇಕು ಅದನ್ನು ನಾವು ಎಲ್ಲವನ್ನೂ ಮಾಡ್ತಾ ಇದ್ದೀವಿ. ಅಲ್ಲ, ಇಬ್ಬರು ಅದಕ್ಕೆ ಸರಿಯಾಗಿ ಡಿಪೆಂಡ್ ಮಾಡ್ಕೊಳ್ಳಿಲ್ಲ ಅನ್ನುವಂಥದ್ದು ಆರೋಪ ಕೇಳಿ ಆ ಕೇಸಲ್ಲಿ ಸುಲಭವಾಗಿ ಅವರಿಗೆ ಬೇಲ್ ಸಿಗುವಂಗೆ ಬಹಳಷ್ಟು ಕೇಸ್ಗಳಲ್ಲಿ ಡಿಪೆಂಡ್ ಮಾಡ್ಕೊಂಡಿರ್ತಾರೆ. ಈ ಕೇಸಲ್ಲಿ ಆಗ್ಲಿಲ್ಲ ಅನ್ನುವಂಥದ್ದು ಇದೆ. ಈಗ ನಂಬಿಕೆ ಸಂಗೊಳ್ಳಿ ರಾಯಣ್ಣ ಹೇಗಾಯ್ತು, ಇದ್ರಲ್ಲಿ ಒಂದೇ ಒಂದು 76 ಜನ ಆರೋಪಿಗಳ ಒಬ್ಬೊಬ್ರು ಜೈಲಿಗೆ ಹೋಗಿಲ್ಲ. ಜೈಲಿಗೆ ಹೋಗಿಲ್ಲ ಒಬ್ರು. 2,000 ಚಿಲ್ಲರ್ ರೂಪಾಯಿ, ಅದು 2,000 ಕೋಟಿ ಮೇಲಿದ್ರು. ಬಟ್ ಅಲ್ಲಿ ಹೋಗ್ಲಿಲ್ಲ. ಅದ್ರಲ್ಲಿ ಎಲ್ಲೋ ಒಂದ್ ಕಡೆ ಸರ್ಕಾರ ಹಿಂದಾಯ್ತು ಅಂತ ಹೇಳಿ. ಫಸ್ಟ್ ಆಫ್ ಆಲು ಆ ಪ್ರಕರಣದ್ದು ನನಗೆ ಮಾಹಿತಿ ಇಲ್ಲ, ಅದು ನನ್ನ ಅಂಡರಲ್ಲೂ ಕೂಡ ಇರತಕ್ಕಂಥದ್ದಲ್ಲ. ಆದರೂ ಕೂಡ ಏನು ಮಾಹಿತಿ ಇದೆ ಅಷ್ಟು ನಾನು ಹಂಚ್ಕೋಬೋದು. ತಾವು ಹೇಳಿರ್ತಕ್ಕಂಥ ವಿಚಾರಗಳನ್ನ ನಾನು ನಮ್ಮ ಹಿರಿಯ ಅಧಿಕಾರಿಗಳಿಗೆ, ಅದು ಯಾರ ಕೇಸಸ್ ಇದೆ ಅವ್ರ ಗಮನಕ್ಕೆ ತೊಗೊಂಬರ್ತೀನಿ. ಅಲ್ಲಿ ನನಗೆ ಆ ಪ್ರಕರಣದ ಬಗ್ಗೆ ಗೊತ್ತಿಲ್ಲ, ನನ್ನ ಅಂಡರಲ್ಲಿ ಇಲ್ಲ ಅದು. ಸೊ ಹಾಗಾಗಿ ನಾನು ಮಾತಾಡೋದು ತಪ್ಪಾಗುತ್ತೆ. ಸೊ ಅಂದ್ರೆ ಜನರಿಗೆ ಈ ಪ್ರಕರಣನೂ ಈ ಕಂಪ್ಯಾರಿಸನ್ ಶುರುವಾಗಿದೆ ಸರ್. ಸೊ ಯಾಕಂದ್ರೆ ಬಹಳಷ್ಟು ಜನ DC ಆಫೀಸ್ ಮುಂದೆ ಬಂದ್ರು, ಅವ್ರ ಕಚೇರಿಗೆ ಹೋದ್ರು, ಅವ್ರ ಮನೆ ಮುಂದೆ ನಿಂತ್ಕೊಂಡು ಮಾಡಿದ್ರು, ಆದ್ರೂ ಕೂಡ ಎಲ್ಲೂ ಒಂದ್ ಕಡೆ ಈಗ ಕೆಲವೊಂದು ಕಾನೂನು ಉದಾರವಾದಿ ಇದೆ ಅಂತ, ಕಾನೂನು ಬಹಳ ಫ್ಲೆಕ್ಸಿಬಲ್ ಇದ್ರೆ ಈ ರೀತಿ ಅಧಿಕಾರಿಗಳು ತಪ್ಪಿರ್ತದೋ ಅಥವಾ ಕಾನೂನು ತಪ್ಪಿರ್ತದೆ. ಸಿ ವಿ ಆರ್ ಆಲ್ ಬೌಂಡ್ ಬೈ ಲಾ ಆಫ್ ದ ಲ್ಯಾಂಡ್. ಕಾನೂನು ಬಹಳ ಉದಾರ ಇದೆ. ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡಲ್ಲ. ಪಾಯಿಂಟ್ ಈಸ್, ಅದಕ್ಕೆ ಇಟ್ ಈಸ್ ಅ ಬ್ಯಾಂಕ್, ಅದಕ್ಕೆ ರೆಗ್ಯುಲೇಟರ್ಸೇ ಬೇರೆ ಇರ್ತಾರೆ. ಸರ್ ಜನ ಮಾತಾಡೋದು ಹಾ. ಈ ಕೇಸ್ ಏನು ಆಗುದಿಲ್ಲ, ಹಿಂದೆ ಹೆಂಗೆ ಆಗುತ್ತೋ ಹಂಗೆ ಆಗುತ್ತೆ. ಅವರು ಬೇಲ್ ತಗೊಂಡು ಅಡ್ಡಾಡ್ತಾರೆ. ಸಿ ಅದೇ ಹೇಳ್ತಾ ಇದ್ದೀನಿ, ವಿ ಆರ್ ಆಲ್ ಬೌಂಡ್ ಬೈ ದಿ ಲಾ ಆಫ್ ದ ಲ್ಯಾಂಡ್. ಫೈನಾನ್ಷಿಯಲ್ ಫ್ರಾಡ್ಸಲ್ಲಿ ನಮಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಡಾಕ್ಯುಮೆಂಟ್ಸ್, ದುಡ್ಡು ಎಲ್ಲಿ ಹೋಗಿದೆ ಅನ್ನೋಂಥದ್ದು. ಅದನ್ನು ನಾವು ಸೆಕ್ಯೂರ್ ಮಾಡ್ಕೊಂಡಿದ್ದೀವಿ ಮಾಹಿತಿಯನ್ನು. ಶಿವಾನಂದ್ ನೀಲಣ್ಣವರು ಅಥವಾ ಬೇರೆಯವರು ನಮಗೆ ಕಸ್ಟಡಿಯಲ್ಲಿ ಇರಬೇಕು ಇರಬಾರ್ದು, ಅದು ಸೆಕೆಂಡ್ರಿ ವಿಚಾರ. ನಮ್ಮದು ದುಡ್ಡು ಎಲ್ಲಿ ಹೋಗಿದೆ, ಎಷ್ಟು ದುಡ್ಡು ವಾಪಸ್ಸು ಸಾರ್ವಜನಿಕರಿಗೆ ಕೊಡಲಿಕ್ಕಾಗುತ್ತೆ, ಆ ಪ್ರಯತ್ನ, ದಟ್ ಈಸ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್. ಆಮೇಲೆ ಚಾರ್ಜ್ ಶೀಟ್ ಹಾಕೋದು, ಟ್ರಯಲ್ ನಡೆಯೋದು, ಅದಕ್ಕೆ ಪೂರಕವಾದ ಸಾಕ್ಷ್ಯಾಧಾರಗಳನ್ನ ನಾವು ಸಂಗ್ರಹಿಸಿ ಕೊಟ್ಟಿರ್ತಕ್ಕಂಥದ್ದು, ಅದೆಲ್ಲ ಎರಡನೇ ವಿಚಾರ. ಕಾನೂನು ಟೈಮ್ ತಗೊಳುತ್ತೆ. ಅಲ್ಲ, ಈಗ ₹100 ಬಂಗಾರದ ಬೆಲೆ ಇತ್ತಂದ್ರೆ ಅದು ಮುಂದಿನ ವರ್ಷ 200 ಆಗುತ್ತೆ. ಇಟ್ಟವ ಕೋರ್ಟಲ್ಲಿ ಎತ್ಕೊಂಡು ಹೋಗೋದಾಗಲ್ಲ. ಬಟ್ ಸರ್ಕಾರದ್ದು ಅಷ್ಟು ಜವಾಬ್ದಾರಿ ಇರುತ್ತೆ. ಅದಕ್ಕೆ ಟೈಮ್ ಪೀರಿಯಡ್ ಅನ್ನೋದು ಏನೂ ಇರೋಂಗಿಲ್ಲ ಅಂತೇಳಿ. ಅಟ್ಲೀಸ್ಟ್ 1 ವರ್ಷ ನಿಮ್ಗೆ ಒಂದು ವರ್ಷ ಕೊಡ್ತೀವಿ, ಇಲ್ಲ ಅಂದರೆ 2027 ಕೊಡ್ತೀವಿ, 2028 ಕೊಡ್ತೀವಿ ಅನ್ನೋದು ಏನೋ ಬೇಕಿಲ್ಲ. ಅದಕ್ಕೆ ಇಲ್ಲೇ ಇಟ್ಕೊಂಡು ನೀವು ಇಟ್ಕೊಂಡ್ಬಿಡ್ತೀರಿ, ನೀವು ಏನು ಮಾಡಿ ಇಟ್ಕೊಂಡ್ಬಿಡ್ತೀರಿ, ಅವ್ನು ಕೇಳಿ ಹೋಗ್ಬಿಡ್ತಾನೆ. ಪಾಪ ಅವನು ಮನ್ಯಾಗ ಮದುವೆ ಮಾಡ್ಬೇಕಾಗಿರ್ತೀವಿ, ಮನೆ ಕಟ್ಬೇಕಂತ ಆಸೆ ಇರುತ್ತೆ. ಎಲ್ಲ ದುಡ್ಡಲ್ಲಿ ಉಳಿದ್ಮೇಲೆ ಅದಕ್ಕೆ ಎಷ್ಟು ದಿನ ಬರುತ್ತಪ್ಪ ಅನ್ನೋದು ಆಸೆನೇ ಇರಲ್ಲ. ಅದಕ್ಕೆ ಯೂಸ್ ಮಾಡೋದು. ನಾನು ಅದನ್ನೇ ಹೇಳ್ತಾ ಇದ್ದೀನಿ, ಕಾನೂನು ಅಡಿಯಲ್ಲಿ ನಾವು ಕೆಲಸ ಮಾಡಬೇಕಾಗುತ್ತೆ. ಇಲ್ಲಿ ತಾವು ಡಿಪಾಸಿಟರ್ಸ್ದು ಹೇಳ್ತಾ ಇದ್ದೀರಿ, ಅವನು ನಾನು ಏನೂ ತಪ್ಪೇ ಮಾಡೇ ಇಲ್ಲ ಅಂತ ಹೇಳಿ ಕೋರ್ಟಿಗೆ ಹೋಗಿ ಕೋರ್ಟ್ನವರಿಂದ ಸ್ಟೇ ತಂದರೆ ನಾವು ಏನು ಮಾಡೋಕ್ಕಾಗುತ್ತೆ? ಯು ಟೆಲ್. ಯಾರು? ಹಾಂ, ಇದರೊಳಗೆ ಏನೂ ಡೌಟ್ ಇಲ್ಲ. ನಮ್ಮದು ದ ಮೋಸ್ಟ್ ಇಂಪಾರ್ಟೆಂಟ್ ರೀಸನ್ ಫಾರ್ ಈ ಪ್ರೆಸ್ ಮೀಟಿಗೆ ಕಾರಣ ಅದೇ. ಇಂಥ ಫಸ್ಟ್ ಆಫ್ ಆಲ್ ತಾವು ಹೇಳೋದೆಲ್ಲ ಸರಿ. ತಮಗೂ ಕೂಡ ಗೊತ್ತಿದೆ,
ನಾವು ಎಷ್ಟು ಕಷ್ಟಪಟ್ಟು ಏನೇ ಬಿಸ್ನೆಸ್ ಮಾಡಿದ್ರು ಕೂಡ 10% ಲಾಭ ಗಳಿಸೋದು ಎಷ್ಟು ಕಷ್ಟ ಇದೆ ಅಂತೇಳಿ. ಅಂಥದ್ರಲ್ಲಿ ಮನೇಲಿ ಕೂತಲ್ಲೇ 36% ಬರುತ್ತೆ ಅಂತ ಹೇಳಿ ನಂಬಿ ಜನ ಅದರಲ್ಲಿ ದುಡ್ಡು ಹಾಕ್ತಾರೆ ಅಂತಂದರೆ ಅದು ಎಲ್ಲೋ ದುರಾಸೆ ಅಂತ ಅನಿಸಲ್ವ? ನ್ಯಾಷನಲೈಸ್ಡ್ ಬ್ಯಾಂಕ್ಸು ಇಡೀ ದೇಶ ತುಂಬ ಲಕ್ಷಾಂತರ ಬ್ರಾಂಚ್ ಹೊಂದಿರತಕ್ಕಂಥವ್ರು, ಅವರೇ ನಿಮ್ಮ ಎಫ್ ಡಿಗೆ 8-9%ಗಿಂತ ಜಾಸ್ತಿ ಕೊಡೋಕ್ಕಾಗಲ್ಲ. ಅಲ್ಲ ಅದೇ ನಾನು ತುಂಬ ಲಿಬ್ರಲ್ ಆಗಿ ಹೇಳ್ತಾ ಇದ್ದೀನಿ. 8-9%ಗಿಂತ ಜಾಸ್ತಿ ಕೊಡೋಕ್ಕಾಗಲ್ಲ. ಅದ್ರ 3-4 ಯಾರೋ ಕೊಡ್ತಾರಂದರೆ ನಾವು ನಮಗೆ ಕೇಳಬೇಕಾದಂಥ ಪ್ರಶ್ನೆ 2, ಇವನು ಏನು ಬಿಸ್ನೆಸ್ ಮಾಡಿ ಇದನ್ನು ಗಳಿಸ್ತಾನೆ, ಇವನಿಗೆ ಆ ಕೆಪಾಸಿಟಿ ಇದೆಯಾ? ಇನ್ನೊಂದು ಪ್ರಶ್ನೆ, ಇವನು ಮಾಡ್ತಾನಂತಂದರೆ ಇಡೀ ದೇಶದ ತುಂಬ ಲಕ್ಷಾಂತರ ಬ್ರಾಂಚ್ ಹೊಂದಿರತಕ್ಕಂಥ ಬ್ಯಾಂಕ್ಗಳಾಗಲಿ ಬೇರೆ ಸಂಘ ಸಂಸ್ಥೆಗಳಾಗಲಿ ವಿಚ್ ಆರ್ ಪರ್ಮಿಟೆಡ್ ಬೈ ದ ಲಾ, ಅವ್ರು ಯಾಕೆ ಇಷ್ಟು ಇದನ್ನು ಇವ್ರು ಮಾಡಿರ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕಾಗಲ್ಲ ಅಂತ ಒಂದು ಪ್ರಶ್ನೆ ಕೇಳಬೇಕಲ್ವ? ನಾವು ನಮ್ಮದೇ ಸಂಬಂಧಿಕರಿಗೆ ದುಡ್ಡು ಕೊಡಲಿಕ್ಕೆ ಹಿಂದೆ ಮುಂದೆ ನೋಡ್ತೀವಿ. ಇವತ್ತು ಜಸ್ಟ್ ಇವನು ಎಲ್ಲೋ ಒಂದು ಮೇಳ ಮಾಡ್ತಾನೆ, ಜಾತ್ರೆ ಮಾಡ್ತಾನೆ, ಅಲ್ಲಿ ಹೊಸ ಹೊಸ ಆಸೆ ಆಮಿಷಗಳನ್ನ ಹೊಡ್ತಾರೆ. ಅವ್ರ ಮಾತನ್ನು ನಂಬಿ ನಾವು ದುಡ್ಡು ಹಾಕ್ತೀವಿ ಅಂತಂದರೆ, ನಾವು ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನೀವೇ ಹೇಳಿದಾಗೆ ಸರ್ಕಾರಿ ಅಧಿಕಾರಿಗಳು ಕೂಡ ಹಾಕಿದ್ದಾರೆ. ಸೊ ಅದು ದುರಾಸೆ ಅಲ್ವಾ? ಆಮೇಲೆ ನಮ್ಮ ಕೈಯನ್ನು ಅವರಿಗೆ ಕಡೆಯಿಂದ ಹಗ್ಗ ಕಟ್ಟಿಸ್ಕೊಂಡು ಹಳಹಳಿಸ್ಕೊಳ್ಳೋದಕ್ಕಿಂತ ನ್ಯಾಯಯುತವಾಗಿ ಸರ್ಕಾರದ ಅಧಿಕೃತ ಮುದ್ರೆ ಇರತಕ್ಕಂಥ ಸಂಸ್ಥೆಗಳಲ್ಲಿ ಯಾಕೆ ಹೂಡಿಕೆ ಮಾಡಬಾರ್ದು? ಅಥವಾ ಕಣ್ಣಿಗೆ ಕಾಣುವಂಥ ಬಿಸ್ನೆಸ್ಸಲ್ಲಿ ಯಾಕೆ ಹೂಡಿಕೆ ಮಾಡಬಾರ್ದು? ಇಷ್ಟು ಜನ ಠೇವಣಿದಾರರು ಅವ್ರ ಪರವಾಗಿ ಮಾತಾಡಿದಾರಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ, ಅವ್ರು ಎಂದಾದರೂ ಅವನಿಗೆ ಹೋಗಿ ಕೇಳಿದ್ರ ಶಿವಮ್ ಅಸೋಸಿಯೇಟ್ನ ಟೀಮ್ನವ್ರಿಗೆ, ಹೌದಪ್ಪ ನಮ್ಮ ದುಡ್ಡು ಎಲ್ಲಿ ಇನ್ವೆಸ್ಟ್ ಮಾಡ್ತಾಯಿದ್ದೀರಿ, ಇಷ್ಟು ಲಾಭ ಹೆಂಗೆ ಬಂದಿದೆ, ನಿಮ್ಮದು ಪ್ರಾಫಿಟ್ದು ಲೆಕ್ಕಪತ್ರ ತೋರಿಸ್ರಿ ಅಂತೇಳಿ? ಹಾಂ ರೀ, ಪ್ರತಿ ತಿಂಗಳು ಚೆಕ್ ದುಡ್ಡು ಬರಾಕಿರ್ತದೆ. ಸರಿ, ಬ್ಯಾಂಕ್ನಲ್ಲಿ ಏನಾದ್ರು ಕ್ರಮಗಳಾಗುತ್ತೆ ಅಂತ ಈ ಥರ ಫ್ರಾಡ್ ಅದು ಅಕೌಂಟ್ಗಳಿದ್ದಾಗ ಮಾಹಿತಿನ ಹಂಚಿಕೆ ಮಾಡ್ಕೋಬೇಕಾದ್ರೆ ಅವರಿಗೆ ಫ್ರಾಡ್ ಅಂತ ಗೊತ್ತಾಗೋದೇ ನಾವು ಕೇಸ್ ಮಾಡಿದಾಗ. ಸ್ಟಾಕ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಸಿ, ಎವ್ರಿ ಡಿಪಾರ್ಟ್ಮೆಂಟ್ ಇನ್ ದ ಸೊಸೈಟಿ ಹ್ಯಾಸ್ ಗಾಟ್ ದೇರ್ ಓನ್ ವರ್ಕ್. ಬ್ಯಾಂಕ್ನವ್ರದ್ದು ಏನು ಕೆಲಸ? ಪ್ರಮುಖವಾಗಿ ಜನರಿಂದ ತಗೊಳ್ಳೋದು, ವಾಪಸ್ ಅವರಿಗೆ ಠೇವಣಿ ಇಟ್ಟರೆ ಕೊಡೋದು, ಸಾಲ ಕೊಡೋದು, ಏನು ಗೌರ್ಮೆಂಟ್ ಪರ್ಸೆಂಟೇಜ್ ಫಿಕ್ಸ್ ಮಾಡ್ತದೆ ಅದ್ರ ಪ್ರಕಾರ ಲೋನ್ ಕೊಡೋದು, ಅದನ್ನು ವಾಪಸ್ ತಗೊಳ್ಳೋದು. ಈಗ ಅವರು ಅದನ್ನು ಬಿಟ್ಬಿಟ್ಟು ಬೇರೆ ರೆಗ್ಯುಲೇಟರ್ಸ್ ಕೆಲಸ ಮಾಡ್ತಾಯಿದ್ರೆ ಮತ್ತು ಬೇರೆ ರೆಗ್ಯುಲೇಟರ್ದು ಏನು ಕೆಲಸ? ಒಂದು ಬ್ಯಾಂಕಲ್ಲಿ ಒಂದೊಂದು ಬ್ಯಾಂಕಿನ ವ್ಯವಸ್ಥೆ ಥರನೇ ಅವರು ಕಸ್ಟಮರ್ಗಳಿಗೆ ಬಡ್ಡಿ ಕೊಡ್ತಾ ಇದ್ದಾರೆ. ಅದು ಅವ್ರಿಗೆ ಗೊತ್ತಿಲ್ಲಲ್ಲ. ಮಂತ್ಲಿ ಹೆವಿ ಟ್ರಾನ್ಸಾಕ್ಷನ್ 90-100 ಕೋಟಿ ರೂಪಾಯಿ ಟ್ರಾನ್ಸಾಕ್ಷನ್ ಆಗ್ತಾ ಇದೆ. ಅವ್ರಿಗೆ ಬಿಸ್ನೆಸ್ ರೀ ಅದು. ದೇರ್ ವರ್ಕ್ ಈಸ್ ನಾಟ್ ಟು ಐಡೆಂಟಿಫೈ ಆಲ್ ದಿಸ್ ಥಿಂಗ್ಸ್. It is not a mandate. The banking laws protect them. ಅವರು ಅಕ್ರಮವಾದ ದುಡ್ಡನ್ನು ಏನಾದರೂ ತಂದಿಟ್ಟಿದ್ರೆ ಎಸ್, ಅಥವಾ ಇವನು ಅಕ್ರಮವಾಗಿ ದುಡ್ಡು ಸಂಪಾದನೆ ಮಾಡಲಿಕ್ಕೆ ಅವರು ಸಪೋರ್ಟ್ ಮಾಡಿದರೆ, ಉದಾಹರಣೆಗೆ ಇವನು ಮೇಳ ಮಾಡ್ತಾ ಇದ್ದಾನೆ, ಅಲ್ಲಿ ಹೋಗ್ಬಿಟ್ಟು ನಮ್ಮ SBI ಅಕೌಂಟಲ್ಲಿ ಇವೊಂದು ಅಕೌಂಟ್ ಇದೆ, ಅದರಲ್ಲಿ ಅವನಿಗೆ ಸಪೋರ್ಟ್ ಮಾಡಿದ್ರೆ ನಾವು ಮಾಡ್ತೀವಿ ಅಂತಂದರೆ ದೆನ್ ಇಟ್ ಈಸ್ ಅ ಕನ್ನೈವನ್ಸ್. Connivance is a criminal offence. Negligence is not a criminal offence. ನಾನು ಅದೇ ಹೇಳ್ತಾ ಇದ್ದೀನಿ, ಬೇರೆ ಡಿಪಾರ್ಟ್ಮೆಂಟ್ನವ್ರ ಬಗ್ಗೆ ನಾವು ಮಾತಾಡೋದ್ರಲ್ಲಿ ಅರ್ಥ ಇಲ್ಲ. ಫಸ್ಟ್ ಇಲ್ಲ, ಆಲ್ ಅಸೋಸಿಯೇಟ್ಸ್, ಅದರಲ್ಲೂ ವಿಶೇಷವಾಗಿ ಮಹಾರಾಷ್ಟ್ರದವರು ಅತಿ ಹೆಚ್ಚಿರೋದು ನಮಗೆ ಪ್ರಾಥಮಿಕವಾಗಿ ಕಂಡು ಬಂದಿದೆ.
ಅದರಲ್ಲಿ ಸುಮಾರು ಡಾಟಾ ನಮಗೆ 40,000 ಪ್ರತಿಯೊಬ್ಬರದ್ದು ಹುಡುಕೋದು ಟೈಮ್ ಕನ್ಸ್ಯೂಮಿಂಗ್ ಎಫರ್ಟು. ಸುಮಾರು 20,000 ಜನರದ್ದು ನಾವು ಚೆಕ್ ಮಾಡಿದ್ದೀವಿ. 20,000ದಲ್ಲಿ 10,000 ಜನ ಮಹಾರಾಷ್ಟ್ರದವರೇ ಇದ್ದಾರೆ. ಸರ್, ಈಗ ಇದರಲ್ಲಿ 2 ಕೋಟಿ 3 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡ್ತಾರೆ. ಸೊ ಅಂಥವ್ರು ಎಲ್ಲಿಂದ ದುಡ್ಡು ತಂದರು ಅನ್ನೋದಕ್ಕೆ ಏನಾದ್ರು ನಡೆಯುತ್ತೆ? ಅದು ಇನ್ಕಮ್ ಟ್ಯಾಕ್ಸ್ನವ್ರು ಕೇಳಬೇಕು. ಇದು ವಾಪಸ್ ಮಾಡುವಾಗ ಸಿ ಒನ್ ಗುಡ್ ಥಿಂಗ್ ಇನ್ ದಿಸ್ ಎಂಟೈರ್ ಸಿನಾರಿಯೋ ಇಸ್, ಈ ಪ್ರಕರಣದಲ್ಲಿ ಎಲ್ಲರೂ ಕೂಡ ಅಕೌಂಟಿಂದ ದುಡ್ಡು ಹಾಕಿದ್ದಾರೆ. ಸೊ ಹಾಗಾಗಿ ಆ ಒಂದು ಪ್ರಮೇಯ ಬರಲ್ಲ. ಅಕೌಂಟಿಂದ ಅಕೌಂಟಿಗೆ ಟ್ರಾನ್ಸ್ಫರ್ ಆದಾಗ ಒಂದು ಪ್ರೈಮಾ ಫೇಸಿಯೇ ಅಂತಾರಲ್ಲ, ಪ್ರಾಥಮಿಕವಾಗಿ ನಮಗೆ ಕಂಡು ಬರ್ತಕ್ಕಂಥ ಅಂಶ ಏನಂತಂದರೆ ಅದು ಅಕೌಂಟಿಂದ ಅಕೌಂಟಿಗೆ ಹೋಗ್ಬೇಕಾದ್ರೆ ಸಾಮಾನ್ಯವಾಗಿ ಲೀಗಲ್ ದುಡ್ಡು ಇರುತ್ತೆ ಅಂತ. ಅದರ್ವೈಸ್ ಆಲ್ಸೋ ಆಲ್ ದಿಸ್ ಡಾಕ್ಯುಮೆಂಟ್ಸ್ ವಿಲ್ ಬಿ ಶೇರ್ಡ್ ವಿತ್ ದಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಆ್ಯಂಡ್ ಇನ್ಕಮ್ ಟ್ಯಾಕ್ಸ್ ಇಫ್ ದೇ ಆಸ್ಕ್ ಅಸ್. ಸರ್, ಈಗ ಇವನು ಖರ್ಚು ಸ್ವಂತಕ್ಕೆ ಬಳಸ್ಕೊಂಡಿದ್ದೀವಿ, ಕಾರ್ ತಗೊಂಡಿರ್ಬೋದು ಆಗಿರ್ಬೋದು. ಈಗ ಸನ್ನಿ ಲಿಯೋನು 1 ಕೋಟಿ ರೂಪಾಯಿ ಕೊಟ್ಟಿದ್ದಾನೆ. ಅಂಥವೆಲ್ಲ ಹೆಂಗೆ ನಮ್ಮ ಪ್ರಕರಣದಲ್ಲಿ ಆರೋಪಿ ಆಗಿರತಕ್ಕಂಥ ಶಿವಮ್ ಅಸೋಸಿಯೇಟ್ಸ್ ಕಂಪನಿಯಿಂದ ಅಥವಾ ಶಿವಾನಂದ್ ನೀಲಣ್ಣವರ ಅಕೌಂಟಿಂದ ಯಾರ್ಯಾರಿಗೆ ದುಡ್ಡು ಹೋಗಿದೆ ಅವರೆಲ್ಲರೂ ಕೂಡ ನೋಟಿಸ್ ಕೊಟ್ಟು ಕರೆಸಿ ವಿಚಾರಣೆ ಮಾಡ್ತೀವಿ. ಸೊ ಅದು ಯಾರೇ ಅದೇ. ಫಿಲ್ಮ್ ಸ್ಟಾರ್ಗಳಿಗೆ ಬೇಕಾದವರು ನಾನು ಈಗಾಗಲೇ ಹೇಳಿದೆ, ಅವ್ರದ್ದು ಸುಮಾರು ನಾವು 30 ಬ್ಯಾಂಕ್ ಅಕೌಂಟ್ ಸಿಕ್ಕಿದೆ ನಮಗೆ. 30 ಬ್ಯಾಂಕ್ ಅಕೌಂಟ್ದು ಅದರಲ್ಲಿ ಒಂದು 7 ಅಕೌಂಟ್ಸು ತುಂಬ ಹೈ ಟ್ರಾನ್ಸಾಕ್ಷನ್ಸ್ ಇರ್ತಕ್ಕಂಥದ್ದು. ಒಂದೇ ಒಂದು ಅಕೌಂಟಿದ್ದೇ ಟ್ರಾನ್ಸಾಕ್ಷನ್ ಪೇಜಸ್ಸು 36,248 ಇದೆ. ಒಂದೇ ಬ್ಯಾಂಕ್ ಅಕೌಂಟ್ದು ಪೇಜಸ್. ಸೊ ಇಂಡಿವಿಜುವಲ್ ಪೇಜಸಲ್ಲಿ ಯು ಕ್ಯಾನ್ ಇಮ್ಯಾಜಿನ್ ಅಟ್ಲೀಸ್ಟ್ ಒಂದು 15ರಿಂದ 20 ಆದರೂ 36,200 ಪೇಜಸ್. ಸೊ ಇಮ್ಯಾಜಿನ್ ಅಷ್ಟೆಲ್ಲ ನಾವು ಪ್ರತಿಯೊಂದನ್ನು ನೋಡಬೇಕಾಗುತ್ತೆ. ಅದು 50 ಪೈಸೆ ಟ್ರಾನ್ಸಾಕ್ಷನ್ದು ಇರ್ಬೋದು, 5 ಕೋಟಿದು ಇರ್ಬೋದು. ನಾವು ಅದನ್ನೆಲ್ಲ ನೋಡಲಿಕ್ಕೆ ತುಂಬ ಸಮಯ ಬೇಕು. ತಾವೆಲ್ಲ ಹೇಳಿದಿರೋ ಹಾಗೆ ಈ ಮಾಹಿತಿ ನಮ್ಮ ಹತ್ರನೂ ಇದೆ. ಫಿಲ್ಮ್ ಪ್ರೊಡಕ್ಷನ್ನು, ಸಿನಿಮಾ ಲಿಯೋನಿ, ಸನ್ನಿ ಲಿಯೋನಿ ಮತ್ತು ಬೇರೆ ಯಾರೋ ಫಿಲ್ಮ್ ಸ್ಟಾರ್ಸ್ದು ಅದೆಲ್ಲ. ಬಟ್ ಟು ಗಿವ್ ಅ ನೋಟಿಸ್ ಟು ದೆಮ್ ಐ ನೀಡ್ ದಟ್ ಪರ್ಟಿಕ್ಯುಲರ್ ಟ್ರಾನ್ಸಾಕ್ಷನ್. ಅದನ್ನ ಮಾರ್ಕ್ ಮಾಡಿ ನಾವು ಅವರಿಗೆ ಇದ್ರ ಬಗ್ಗೆ ನಿಮ್ಮ ಸ್ಪಷ್ಟನೆ ಕೊಡಿ ಅಂತ ನೋಟಿಸ್ ಕೊಡ್ಬೋದು. ಅದು ಹುಡುಕ್ಲಿಕ್ಕೆ ಭಾಳ ಟೈಮ್ ಬೇಕು ನಮಗೆ. ಅವ್ರಿಗೆ ದೊಡ್ಡ ಪ್ರಮಾಣದ ಅಮೌಂಟ್ ಅನ್ನು ಕೊಟ್ಟು ಕರೆಸಿದ್ರು. ಬೆಳಗಾವಿ ಹಬ್ಬ ಅಂತ ಮಾಡಿದ್ರು. ಇವ್ರಿಗೆ ಹೇಳ್ದಲ್ಲ, ವಿ ಆರ್ ಸರ್ಚಿಂಗ್ ಫಾರ್ ದೋಸ್ ಟ್ರಾನ್ಸಾಕ್ಷನ್ಸ್. ಟ್ರಾನ್ಸಾಕ್ಷನ್ ಆದ್ರೆ ಅಷ್ಟೇ, ಟ್ರಾನ್ಸಾಕ್ಷನ್ ಆದರೆ ಕ್ಯಾಶ್ ಪ್ರೂಫ್ ಬೇಕಲ್ಲ ನನಗೆ. ಈಗ ನೀವು ಹೇಳ್ತೀರಿ ಅವ್ರು ಫ್ರೀ ಆಗಲೂ ಕೂಡ ಬಂದಿರ್ಬೋದು, ಅವ್ರದ್ದು ಯಾವುದೋ ಮೂವಿ ಪ್ರಮೋಷನ್ಗೋಸ್ಕರ ಅಂತಲೂ ಬಂದಿರ್ಬೋದು. ವಿ ವರ್ಕ್ ಆನ್ ಪ್ರೂಫ್. ಯಾಕಂದರೆ ಕೋರ್ಟ್ ನಮಗೆ ನಾಳೆ ಅದನ್ನೇ ಕೇಳುತ್ತೆ. ನಾವು ಸೆನ್ಸೇಷನಲೈಸ್ ಮಾಡೋಕ್ಕೋಗಿ ಅವರಿಗೆ ವಿತೌಟ್ ಎನಿ ಪ್ರೂಫ್ ಅವ್ರನ್ನ ಕರೆದು ತಂದು ವಿಚಾರಣೆ ಮಾಡೋದ್ರಲ್ಲಿ ಅರ್ಥ ಇಲ್ಲ. ವಿ ಡೋಂಟ್ ವರ್ಕ್ ಲೈಕ್ ದ್ಯಾಟ್. ಇಲ್ಲ ಅಲ್ಲ, ಮಾಹಿತಿ ಇದೆ. ಇಲ್ಲ, ಟ್ರಾನ್ಸಾಕ್ಷನ್ ನಮ್ಗೆ ಇನ್ನೂ ಸಿಕ್ಕಿಲ್ಲ. ಡಿಸೆಂಬರ್ 27 ನಾವು ಇಲ್ಲೇ ಇದ್ವಲ್ಲ, ನಮ್ಗೆ ಯಾವ್ದು ನೋಡಲೇ ಇಲ್ಲ. ಸರ್ದಾರ್ ಗ್ರೌಂಡ್ನಾಗ ಆಯ್ತು. ಸದ್ಯಕ್ಕೆ ನೀವು ಹೇಳಿದಾಗೆ ನಾ ಆಲ್ರೆಡಿ ಹೇಳಿದಾಗೆ ಸರ್ಚ್ ಮಾಡ್ತಾ ಇದ್ದೀವಿ. ನಥಿಂಗ್ ಲೈಕ್ ದ್ಯಾಟ್. ಈಗ ಅಟ್ ದಿಸ್ ಮೂಮೆಂಟ್ ಐ ಕ್ಯಾನ್ ನಾಟ್ ಸೇ. ನಾವು ಒಂದಿಷ್ಟು ಸ್ಟ್ಯಾಂಡರ್ಡ್ ಇದು ಮಾಡ್ಕೊಂಡಿದ್ದೀವಿ. 10 ಲಕ್ಷಕ್ಕಿಂತ ಜಾಸ್ತಿ ಯಾರಿಗೆ ಹೋಗಿದೆ, 5 ಲಕ್ಷಕ್ಕಿಂತ ಜಾಸ್ತಿ ಯಾರಿಗೆ ಹೋಗಿದೆ, 1 ಲಕ್ಷಕ್ಕಿಂತ ಜಾಸ್ತಿ ಯಾರಿಗೆ ಹೋಗಿದೆ ಚೆಕ್ ಮಾಡ್ಕೊಂಡು. ಎಲ್ಲ ಫ್ರಾಡ್ಗಳು ಬಿಟ್ಟೋದ್ರೆ ಪುನಃ
ಭಾಳ ನಾವು ಇಲ್ಲಿನವನೇ ಅದನ್ನಲ್ರಿ, ಯಾಕೆ ಪುಣೆಗೆ ಅಂತ ಹೇಳ್ತೀರಿ? ಇಲ್ಲ ಸರ್. ಕಾರ್ಯಕ್ರಮ ಮಾಡ್ತಾರೆ ಎಲ್ಲರೂ ಕಾರ್ ಹಂಚಿಕೆ ಮಾಡಿದ್ರು ಸರ್, ಅದೇನು ನಾನು ಹೇಳಿದ್ನಲ್ಲ ಆಲ್ರೆಡಿ 11 ಹೈ ಎಂಡ್ ಕಾರ್ಗಳ ಬಗ್ಗೆ ನಮಗೆ ಮಾಹಿತಿ ಇದೆ. ಅವೆಲ್ಲ ಬೇರೆ ರಾಜ್ಯದಲ್ಲಿ ಇರೋದ್ರ ಬಗ್ಗೆ ಮಾಹಿತಿ ಇದೆ. ವಿ ಆರ್ ಗೆಟಿಂಗ್ ದಿ ಇನ್ಫಾರ್ಮೇಷನ್. ಈಗ ಆದಿತ್ಯ ಕ್ಯಾಪಿಟಲ್ ಸಂಬಂಧಪಟ್ಟಂಗೆ ಅವನು ಅಬ್ಸ್ಕಾಂಡಿಂಗ್ ತನಿಖೆಯಲ್ಲಿರ್ತಕ್ಕಂಥ ಪ್ರಕರಣದ ಬಗ್ಗೆ ನಾವು ಪ್ರೆಸ್ ಮೀಟ್ ಮಾಡಲ್ಲ. ಆದರೆ ಈ ಪ್ರಕರಣದಲ್ಲಿ ಮಾಡಲೇಬೇಕಾದಂಥ ಪರಿಸ್ಥಿತಿ ಬಂದಿದೆ. ಇವತ್ತಿಗೂ ಕೂಡ ಜನ ಅವರ ಶಿವಮ್ ಅಸೋಸಿಯೇಟ್ನ ಅಕೌಂಟ್ಗೆ ದುಡ್ಡು ಹಾಕ್ತಾ ಇದ್ದಾರೆ. ಇದು ಈ ರೀತಿ ದುಡ್ಡು ಹಾಕಬಾರ್ದು ಇನ್ನು ಸಾರ್ವಜನಿಕರು ಅನ್ನೋದನ್ನು ತಮ್ಮ ಮುಖಾಂತರ ಸಾರ್ವಜನಿಕರಿಗೆ ತಿಳಿಸ್ಲಿಕ್ಕೆ ಈ ಒಂದು ಪ್ರೆಸ್ ಮೀಟನ್ನು ಮಾಡ್ತಾರೆ. ಸಾಕಷ್ಟು ಕಪೋಲ ಕಲ್ಪಿತ ಕಥೆಗಳು, ಊಹಾಪೋಹಗಳು, ಕಟ್ಟುಕಥೆಗಳು ಕೂಡ ಸಾರ್ವಜನಿಕರಲ್ಲಿ ಇರೋದು ಕಂಡು ಬಂದಿದೆ. ಸಾಮಾನ್ಯವಾಗಿ ಈ ರೀತಿ ಸಾರ್ವಜನಿಕರಿಂದ RBI ಅವರಿಂದ ಪರ್ಮಿಷನ್ ತೆಗೆದುಕೊಳ್ಳದೆ ಠೇವಣಿ ತೆಗೆದುಕೊಳ್ಳೋದೇ ಕಾನೂನು ಬಾಹಿರ. ಅವನು ಅದನ್ನು ವೈಯಕ್ತಿಕ ಲೋನ್ ಅಂತ ಹೇಳಿ ನಿಮಗೆ ಬಾಂಡ್ ಕೊಟ್ಟಿರ್ಬೋದು, ಅದಕ್ಕೆ ವೈಯಕ್ತಿಕವಾಗಿ ಒಂದು ಚೆಕ್ಕನ್ನು ಗ್ಯಾರಂಟಿ ಕೊಟ್ಟಿರ್ಬೋದು. ಆದರೆ ಕಾನೂನಿನ ಪರಿಧಿಯಲ್ಲಿ ಇದನ್ನು ಠೇವಣಿ ಅಂತಲೇ ನಾವು ಪರಿಗಣಿಸ್ತೀವಿ. ಮತ್ತು ಈ ರೀತಿ ಠೇವಣಿಯನ್ನು ಸಾರ್ವಜನಿಕರಿಂದ ಸಂಗ್ರಹಿಸೋದು, ಅದು ಯಾವುದೇ ಹೆಸರಲ್ಲಿರ್ಬೋದು, ಲೋನ್ ಅಂತ ಆಗಿರ್ಬೋದು, ಬೇರೆ ಇನ್ಯಾವುದೋ ಹೆಸರಲ್ಲಾಗಿರ್ಬೋದು, ಮಾಡೋದು ತಪ್ಪು. ಇಲ್ಲಿ ಬೇಸಿಕ್ ಕ್ವಶನ್ ಇರೋದು ಅದೇ, ಯಾರಾದರೂ ಠೇವಣಿ ಸಂಗ್ರಹಿಸಬಹುದಾ ಇಲ್ವಾ ಅನ್ನುವಂಥದ್ದು. RBIನಿಂದ ಅವಶ್ಯಕ ಬ್ಯಾಂಕಿಂಗ್ ಲೈಸೆನ್ಸ್ ಪಡೆಯದೆ ಅಥವಾ ಇನ್ಯಾವುದೋ ರೆಗ್ಯುಲೇಟರ್ಗಳಿಂದ ಅವಶ್ಯಕ, ಉದಾಹರಣೆಗೆ ಇನ್ಶೂರೆನ್ಸ್ನವ್ರು ಕೂಡ ತಮ್ಮ ಕಡೆಯಿಂದ ಠೇವಣಿ ತಗೊಳ್ತಾರೆ. ಅದಕ್ಕೆ IRDA ಇನ್ಶೂರೆನ್ಸ್ ರೆಗ್ಯುಲೇಟರ್ ಆ್ಯಂಡ್ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾದಿಂದ ತಗೊಂಡಿದ್ರೆ ಮಾತ್ರ ಅವರಿಗೆ ಅಧಿಕಾರ ಅಥವಾ ಅವಕಾಶ ಇರುತ್ತೆ ಠೇವಣಿ ಸಂಗ್ರಹಿಸಲಿಕ್ಕೆ, ಅದರ್ವೈಸ್ ಇರೋದಿಲ್ಲ. ಹಾಗಾಗಿ ಅದು ಶಿವಾನಂದ ನಿಲಣ್ಣವ್ರ ಪ್ರಕರಣ ಆಗಿರ್ಬೋದು, ಆದಿತ್ಯ ರಾಜ್ ಕ್ಯಾಪಿಟಲ್ ಪ್ರಕರಣ ಆಗಿರ್ಬೋದು, ಎರಡರಲ್ಲೂ ಕೂಡ ಇವರಿಗೆ ಠೇವಣಿ ಸಂಗ್ರಹ ಮಾಡಲಿಕ್ಕೆ ಯಾರೂ ಕೂಡ ಪರ್ಮಿಷನ್ ಕೊಟ್ಟಿರೋದಿಲ್ಲ. ಸಾರ್ವಜನಿಕರು ಇದನ್ನು ತಿಳ್ಕೊಳ್ಬೇಕಾಗಿ ವಿನಂತಿ. ಮತ್ತು ಈ ರೀತಿ ಭಾರತದಲ್ಲಿ ಇಲ್ಲಿವರೆಗೂ ನಮಗಂತೂ ಯಾವುದೋ ಒಂದು ಈ ರೀತಿ ಬಿಸ್ನೆಸ್ಗಳು ಮಾಡಿ 36%, 60% ಲಾಭ ಕೊಡುವಂಥದ್ದು ಯಾವುದು ಬಿಸ್ನೆಸ್ಗಳು ಕೂಡ ಇಲ್ಲ. ಹಾಗಾಗಿ ಸಾರ್ವಜನಿಕರು ಈ ರೀತಿ ಮಾತುಗಳನ್ನ ನಂಬಿ ಮೋಸ ಹೋಗೋದು ತಡೆಯಬೇಕಾದ ಅವಶ್ಯಕತೆ ಇದೆ. ಇದೇ ಒಂದು ಪ್ರಕರಣದಲ್ಲಿ ಅವನು ಇಲ್ಲಿವರೆಗೂ ಸಾರ್ವಜನಿಕರಿಂದ ತನಿಖೆಯಲ್ಲಿ ಕಂಡುಬಂದ ಪ್ರಕಾರ 2400 ಕೋಟಿ ದುಡ್ಡನ್ನು ಸಂಗ್ರಹ ಮಾಡಿದ. ಇದರಲ್ಲಿ ಸುಮಾರು ದುಡ್ಡನ್ನು ಅವನು ಸಾರ್ವಜನಿಕರಿಗೆ ಹಿಂತಿರುಗಿಸಿರೋದು ನಿಜ. ಆದರೆ ಸಾರ್ವಜನಿಕರಿಂದ ಸಂಗ್ರಹಿಸಿರ್ತಕ್ಕಂಥ ಹಣವನ್ನು ಇವನು ಯಾವುದೋ ಒಳ್ಳೆಯ ಬಿಸ್ನೆಸ್ಸು ಅಥವಾ ವಹಿವಾಟಿನಲ್ಲಿ ತೊಡಗಿಸಿ ಅದರಿಂದ ಬಂದಂಥ ಲಾಭಾಂಶದ ಹಣವನ್ನು ಸಾರ್ವಜನಿಕರಿಗೆ ಮರಳಿ ಕೊಟ್ಟಿರುವಂಥದ್ದು ಅಲ್ಲ. ಉದಾಹರಣೆಗೆ ಇವರು ಮೊದಲನೇ ಡೆಪಾಸಿಟ್ ಇದ್ದರೆ, ಹೊಸದಾಗಿ ಇವರು ಡೆಪಾಸಿಟ್ ಮಾಡಿದರೆ ಇವ್ರ ದುಡ್ಡು ಅವರಿಗೆ 3% ಲೆಕ್ಕಾಚಾರದಲ್ಲಿ ಹೋಗಿರುತ್ತೆ. ಇದು ಬಿಟ್ಟು ಅವನು ಕೆಲವೊಂದು ಬಿಸ್ನೆಸ್ಸಲ್ಲಿ ತೊಡಗಿಸ್ಕೊಂಡಿರೋದು ನಿಜ, ಆದರೆ ಯಾವುದೂ ಕೂಡ ಅವನಿಗೆ ಲಾಭಾಂಶ ಕೊಟ್ಟಿಲ್ಲ. ಉದಾಹರಣೆಗೆ ಅವನು ಸುಮಾರು 540 ಕೋಟಿಯಷ್ಟು ಹಣವನ್ನು ಸ್ಟಾಕ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡಿದ. ಆದರೆ ಅದರಲ್ಲಿಯೇ ಅವನು 170 ಕೋಟಿ ಹಣವನ್ನು ಕಳೆದುಕೊಂಡಿದ್ದಾನೆ.